ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತೆ ಚ ಮನೋರಥಾಃ. ಪೂಜ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಭಕ್ತಿ ಅದು ಪರಾಭಕ್ತಿ, ಶ್ರೇಷ್ಠವಾದಂತಹ ಭಕ್ತಿ. ಅದು ಒಮ್ಮೆ ಅಳವಟ್ಟಿತಂದ್ರೆ ಜಗತ್ತ ಬೇರೆ ದೇವರು ಬೇರೆ ಅಂತ ಅನಿಸೋದಲ್ಲ. ಏನೇನು ಕಾಣಿಸ್ತದ ಅದೆಲ್ಲವೂ ದೇವರೇ. ಭಕ್ತನಿಗೆ ದೇವರು ಎಲ್ಲೋ ಅದಾನ ಅಂತ ಹಿಂಗೆ ಅನಿಸೋದಲ್ಲ. ಈ ಜಗತ್ತನ್ನು ದೇವರು ಮಾಡ್ಯಾನಂತಂದ್ರೆ ಅದು ದೇವರೇ. ಹೀಗಾಗಿ ಕಲ್ಲೊಳಗೂ ದೇವರನ್ನು ಕಂಡ್ರು, ಮರದೊಳಗೂ ದೇವರನ್ನು ಕಂಡ್ರು, ನದಿ ಒಳಗೂ ದೇವರನ್ನು ಕಂಡ್ರು, ಸೂರ್ಯನೊಳಗೂ ದೇವರನ್ನು ಕಂಡ್ರು. ಇಲ್ಲ, ಅದಕ್ಕೆ ವೃಕ್ಷವನ್ನು ಪೂಜಿಸ್ತಾರೆ, ಸೂರ್ಯನನ್ನು ನಮಸ್ಕರಿಸ್ತಾರೆ, ನದಿಗೂ ದೇವರ ರೂಪ ಅಂತ ಕರೀತಿರ್ತಾರೆ. ಈಗ ಒಂದು ಗಡಿಗದ ಅಂತ ಇಟ್ಕೊಳ್ರಿ. ಆ ಗಡಿಗೆ ಅದು ಮಣ್ಣಿನಿಂದ ಆದದ್ದು. ಅಥವಾ ಈ ಗಣಪತಿ ಬರೋದಿಲ್ಲ, ಗಣಪತಿನ ಎದರಿಂದ ಮಾಡಿರ್ತಾರೆ? ಮಣ್ಣಿನಿಂದ ಮಾಡಿರ್ತಾರೆ. ನಾವು ಮಣ್ಣು ಬ್ಯಾರೆ ಗಣಪತಿ ಬ್ಯಾರೆ ಅಂತ ನೋಡೋರು ನಾವು. ಆದರೆ ಭಕ್ತರು ಗಣಪತಿಯನ್ನು ನೋಡುವಾಗಲೇ ಮಣ್ಣನ್ನು ನೋಡ್ತಾರೆ. ನಾವು ದಿನ ಮಣ್ಣು ತುಳಿತೇವೆ, ಆದರೆ ಗಣಪತಿಯನ್ನು ತುಳಿಯಕ್ಕೆ ಬರ್ತದೆ. ಅದನ್ನು ಮುಟ್ಟಾಗ ನಾವು ಭಾಳ ಶ್ರದ್ಧೆಯಿಂದ ಮುಟ್ತೇವೆ, ಅದನ್ನು ನೋಡಾಗ ಭಾಳ ಶ್ರದ್ಧೆಯಿಂದ ನೋಡ್ತೇವೆ. ಅದ ಮಣ್ಣನ್ನು ನೋಡಾಗ ನಾವು ಇದೇನು ಬಿಡು ಅಂತ ನೋಡ್ತೇವೆ. ಎಷ್ಟು ಆಶ್ಚರ್ಯ! ಆದರೆ ಗಣಪತಿ ಆಗಿದ್ದು ಎದರಲಿಂದ? ಮಣ್ಣಿನಿಂದ. ಅಂದ್ರೆ ನಮಗೆ ಮಣ್ಣು ಬೇರೆ ಗಣಪತಿ ಬೇರೆ ಹಿಂಗೆ ಕಾಣಿಸ್ತದೆ. ಆದರೆ ಭಕ್ತನಿಗೆ ಹಂಗಾಗೋದಿಲ್ಲ. ಎಲ್ಲೆಲ್ಲಿ ಅವ ಮೂರ್ತಿಯನ್ನು ನೋಡ್ತಾನೆ, ದೇವನ ಮೂರ್ತಿಯನ್ನು, ಅಲ್ಲಿ ಎಲ್ಲ ಕಡೆ ಅವ ಮಣ್ಣನ್ನೇ ನೋಡ್ತಾನೆ. ಮಣ್ಣನ ಮೂರ್ತಿಗೆ ಆಧಾರ. ಮಣ್ಣಿಲ್ಲ, ಮೂರ್ತಿ ಇಲ್ಲ. ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೇ ಮೊದಲು. ಈಗ ಬಂಗಾರ ಅಂತದ, ಆಭರಣಗಳು ಅದಾವ. ಆಭರಣಗಳ ಕಡೆ ನೋಡಿದೇವೆ ಅಂದ್ರೆ ಅವು ಹೆಚ್ಚರೇ ಇರ್ತಾವ, ಸಣ್ಣರೇ ಇರ್ತಾವ, ಅವು ಬೇರೆ ಬೇರೆ ಆಕಾರದ್ದು ಇರ್ತಾವ. ಒಂದಿಷ್ಟು ಕೊಳ್ಳಾಗ ಹಾಕೊಳ್ಳೋ ಇರ್ತಾವ, ಒಂದಿಷ್ಟು ಮುಗ್ನ್ಯಾಗ ಹಾಕೊಳ್ಳೋ ಇರ್ತಾವ, ಕಿವ್ಯಾಗ ಹಾಕೊಳ್ಳೋ ಇರ್ತಾವ. ಆದ್ರೆ ಬಂಗಾರದ ಕಡೆ ನೋಡಿಬಿಟ್ಟೇವಿ ಅಂತಂದ್ರೆ ಎಲ್ಲವೂ ಬಂಗಾರವೇ. ಕಿವಿಯೊಳಗೆ ಹಾಕೊಳ್ಳೋ ಆಭರಣ ಹೆಚ್ಚ, ಮತ್ತು ಬೇರೆ ಕಡೆ ಹಾಕೊಳ್ಳೋ ಆಭರಣ ಕಡಿಮೆ. ಯಾವಾಗ ಹೆಚ್ಚ ಕಡಿಮೆ ಅನ್ಸಕ್ಕೆ ಶುರು ಆಗ್ತದ ಅಂತಂದ್ರೆ ಯಾವಾಗ ನಾವು ಆಭರಣಗಳ ಕಡೆ ನೋಡ್ತೇವೆ. ಆಭರಣ ಅಂದ್ರೆ ಗೊತ್ತಾಗ್ತದೆ, ಅವು ತೊಡೆಗೆ ಉಡಿಗೆ, ಅದ್ರ ಕಡೆ ನೋಡ್ತೇವೆ, ಹಂಗೆ ಅನಿಸ್ತದ. ಆದ್ರೆ ಬಂಗಾರದ ಕಡೆ ನಾವು ನೋಡಿಬಿಟ್ಟೇವಿ, ಅವಾಗ ಅನ್ಸಕ್ಕೆ ಶುರು ಆಗ್ತದೆ ಎಲ್ಲಾನು ಒಂದೇ. ಹಂಗಾಗಿಬಿಟ್ಟಿರ್ತಾನ ಭಕ್ತ. ಹಿಂಗಾಗಿ ಜಗತ್ತು ಬೇರೆ ದೇವರು ಬೇರೆ ಅಂತಿಲ್ಲ. ದೇವ್ರಂದ್ರೆ ಮಣ್ಣಿದ್ದಂಗೆ, ಜಗತ್ತಂದ್ರೆ ಗಡಿಗಿದ್ದಂಗೆ ಅಷ್ಟೆ. ಒಂದೊಂದು ಗಡಿಗೆ ಒಂದೊಂದು ಥರ ಇರ್ತಾವೆ, ಒಂದು ರಂಗು ಒಂದಿರೋದಿಲ್ಲ. ಎಷ್ಟು ಮಜಾ ನೋಡ್ರಿ ಹೆಂಗದ. ಎಷ್ಟು 1,000 ಕೋಟಿ ಜನ ಅದಾರ ಈ ಭೂಮಿ ಮೇಲೆ, ಒಬ್ಬರಂಗ ಒಬ್ಬರಿಲ್ಲ. ಒಂದ ಮನೆಯಾಗ ಹುಟ್ಟಿದ್ರು, ಅಣ್ಣ ತಮ್ಮ ಆಗಿ ಹುಟ್ಟಿದ್ರು, ಭಾಳ ಅವಳಿ ಜವಳಿಯಾಗಿ ಹುಟ್ಟಿದ್ರು ಸಹಿತಿಗೆ ಏನಾರೇ ಒಂದು ಬದಲಿರ್ತದೆ. ವಿಚಾರದಾಗರೇ ಬದಲಿರ್ತದೆ, ನೋಡೋದ್ರೊಳಗೆ ಸ್ವಲ್ಪ ಬದಲಿರ್ತದೆ. ಇಲ್ಲೇ ಈಗ ಅಕಸ್ಮಾತಾಗಿ ಎಲ್ಲರೂ ಕೂತವ್ರು ಒಂದೇ ಥರ ಇದ್ದು ಬಿಟ್ಟಿದ್ರಂದ್ರೆ ಎಷ್ಟು ಗದ್ದಲ ಹಿಡಿತಿತ್ತು. ಯಾರ ಮನೆಗೆ ಹೋಗೋದು, ಏನು ಮಾಡೋದು ಒಟ್ಟ ಗೊತ್ತಾಕಿದಿಲ್ಲ. ಯಾರನ್ನ ಏನಂತ ಕರೀದು.
ಭಾಳ ತ್ರಾಸ ಆಗ್ತಿತ್ತು. ಆದರೆ ಎಷ್ಟು ಆಶ್ಚರ್ಯ ಅದ ಈ ಜಗತ್ತಂತ್ರ, ಒಬ್ರಂಗೆ ಒಬ್ರು ಇಲ್ಲ. ಮ್ಯಾಲ್ ನೋಡಿದ್ರೆ, ಆದ್ರೆ ಒಳಗೆ ಹೊಕ್ಕ ನೋಡಿಬಿಟ್ರೆ ಎಲ್ಲಾನು ಒಂದೇ ಅಷ್ಟೆ. ಸಮುದ್ರ ಇರ್ತದ, ತೆರಿ ಹೇಳ್ತಾವ, ಅದ್ರಾಗ ಹೇಳೋದಿಲ್ಲ ಸಮುದ್ರನಾಗ ತೆರಿ ಎದ್ದಿರ್ತಾವ. ತೆರಿಗಳ ಕಡೆ ನೋಡಿದಾಗ ಒಂದು ದೊಡ್ಡ ತೆರಿ, ಒಂದು ಸಣ್ಣ ತೆರಿ ಎಲ್ಲ ಅನಿಸ್ತಾವ. ಆದ್ರೆ ತೆರಿ ಒಳಗೆ ನೋಡಿದೇವಂದ್ರೆ ಎಲ್ಲ ನೀರ. ಸಣ್ಣ ತೆರೆಯಾಗ ಬೇರೆ ಅದ, ದೊಡ್ಡ ತೆರಿ ಒಳಗೆ ಬೇರೆ ಅದ ಅಂತ ಹಿಂಗೆಲ್ಲೇ ಅದ ಏನು? ಹಂಗೇನಿಲ್ಲ. ದೊಡ್ಡ ತೆರಿ ಅಂದ್ರೂ ನೀರ, ಸಣ್ಣ ತೆರಿ ಅಂದ್ರೂ ನೀರ, ಮತ್ತು ಅವ ಎಲ್ಲ ಎದ್ದದ್ದು ಎಲ್ಲಿ? ಸಮುದ್ರನೇ. ಸಮುದ್ರ ಬಿಟ್ಟು ತೆರಿ ಅದಾವೇನು? ಇಲ್ಲ. ಸಮುದ್ರದೊಳಗ ಹೇಳ್ತಾವ, ಸಮುದ್ರದಾಗ ಬಾಳ್ತಾವ, ಸಮುದ್ರದಾಗ ಮುಳುಗಿ ಬಿಡ್ತಾವ. ಸಮುದ್ರನ ಬಿಟ್ಟರೆ ತೆರಿಗೆ ಎಲ್ಲಿ ಅವಕಾಶ ಇಲ್ಲ. ಸಮುದ್ರ ಒಂದು ಕಡೆ ಅದ, ತೆರಿ ಇನ್ನೊಂದು ಕಡೆ ಹೇಳ್ತಾವ ಅಂತ ಹಿಂಗೆಲ್ರಿ ಅದೇ ಏನಿಲ್ಲ. ಎಲ್ಲಿ ಸಮುದ್ರನೋ ಅಲ್ಲೇ ತೆರಿ ಹೇಳ್ತಾವ. ಒಂದು ಸ್ವಲ್ಪ ಸಮಯ ಇದ್ದಂಗೆ ಮಾಡ್ತಾವ, ಆಮೇಲೆ ಮತ್ತೆ ಅಡಗುದೆಲ್ಲಿ? ಸಮುದ್ರನ್ಯಾಗ ಅಡಗುತ್ತಾವ. ಹಂಗ ದೇವನ ಸಮುದ್ರದೊಳಗೆ ಎದ್ದು ತೆರೆಗಳಿವೆಲ್ಲ ಇವು ಹೇಳ್ತಾವ. ಒಂದು ಸ್ವಲ್ಪ ಸಮಯ ಇರ್ತಾವ, ಆಮೇಲೆ ಮತ್ತೆ ಅದ್ರಾಗ ಅಡಿಗೆ ಬಿಡ್ತಾವ. ಎದ್ದು ತೆರಿ ಎಲ್ಲರೇ ಕಾಯಂ ಆಗಿ ಒಂದ ಕಡೆ ಇರ್ತಾವ, ಒಂದರೇ ತೆರಿ ಕಾಯಂ. ಇದ್ರಾಗ ಎಂಥ ಬೇಕಾದಂಥ ತೆರಿ ಇರಲಿ, ಅದು ರಾಜ ಇದ್ರು ಅಷ್ಟೇ, ಸಾಮಾನ್ಯ ಇದ್ರು ಅಷ್ಟೇ, ಪಂಡಿತ ಇದ್ರು ಅಷ್ಟೇ, ಜ್ಞಾನಿ ಇದ್ರು ಅಷ್ಟೇ. ಎದ್ದು ತೆರೆಗಳೆಲ್ಲ ಒಂದು ದಿನ ಮರೆಯಾಗಿ ಹೋಗಬೇಕು. ಮತ್ತದು ಸಮುದ್ರನ್ಯಾಗ ಇಲ್ಲೇನೋ ಅನ್ನುವಂಗನ ಮಾಯಾಗಿಬಿಡ್ತಾವ. ಎದ್ದಾಗಲೂ ಸಹಿತಿಗೆ ಅದು ಸಮುದ್ರದಿಂದ ಬ್ಯಾರೆ ಅಂತಲ್ಲ, ಅವೆಲ್ಲ ನೀರೇ ಅಷ್ಟೇ. ಹಂಗ ತಿಳ್ಕೋತಾನ ಭಕ್ತ ಈ ಜಗತ್ತನ್ನು ನೋಡಿದಾಗ. ನಮಗೆ ಹೆಂಗೆ ಅನ್ನಿಸ್ತದ? ನಾವು ಬ್ಯಾರೆ, ಇವ್ರು ಬ್ಯಾರೆ, ಅವ್ರು ಬೇರೆ, ಹಿಂಗೆ ಜೋರಾಗಿರ್ತದೆ ನಾವು. ಮತ್ತು ಅದ್ರಾಗ ನಾವು ಬರೀ ಇಷ್ಟ ಭೇದ ಮಾಡ್ತಿರಂಗಿಲ್ಲ, ಮತ್ತು ನಮ್ಮ ಶರೀರನ್ಯಾಗ ನಾವು ಭೇದ ಮಾಡ್ತಿರ್ತೀವಿ. ನಮಗೆ ಎಡಗೈ ಕಡಿಮೆ, ಬಲಗೈಯ ಹೆಚ್ಚ. ಎಷ್ಟು ಮನಸ್ಸು ಒಡೆದೈತಿ ನಮ್ದು ಅನ್ನೋದು ಭಾಳ ಮಹತ್ವದ್ದು. ಬರೀ ಭೇದ ಭೇದ ಭೇದ. ರುಂಬಾಲ್ ಸುತ್ತವ್ರು ಬೇರೆ, ಟಪ್ಗಿ ಹಾಕೊಳ್ಳೋರು ಬೇರೆ, ಏನು ಹಾಕೊಳ್ಳಾರ್ದ ಅಡ್ಡಾಡೋರು ಬೇರೆ. ಬರೀ ನಾವು ಮ್ಯಾಲ್ ನೋಡ್ತೀವಿ. ಅವ್ರು ಹೇಳ್ತಾರ ಮ್ಯಾಲ ಏನಿರ್ತದ? ಅಲ್ಲಿ ಬರೇ ರಾಡ್ ಇರ್ತದ ಅಷ್ಟೆ. ಸಮುದ್ರನ್ಯಾಗ ನೋಡ್ಬೇಕು ನೀವು, ಅಲ್ಲೇನಿರ್ತದ? ರಾಡ್ ಇರ್ತದ. ಮುತ್ತು ರತ್ನಗಳಿರ್ತಾವೇನು? ಇಲ್ಲ. ಮುತ್ತು ರತ್ನಗಳು ಬೇಕಾಗಿತ್ತಂದ್ರೆ ಸಮುದ್ರದ ಒಳಗಿಳಿಬೇಕಾಗ್ತದೆ, ಆಳಕ್ಕೆ ಹೋಗ್ಬೇಕಾಗ್ತದೆ. ಅಲ್ಲಿ ಮುತ್ತು ರತ್ನ ಇರ್ತಾವ. ಬರೇ ಮ್ಯಾಲ್ ತೇರಿದ್ರೆ ಬರೇ ರಾಡಿ ಇರ್ತದ, ಭೇದ ಇರ್ತದ. ನಮ್ಮ ದೃಷ್ಟಿ ಹೆಂಗಂದ್ರೆ ಮ್ಯಾಲ ಹೆಂಗೆ ಕಾಣಿಸ್ತಾರ, ಇವ್ರು ಹೆಂಗದಾರ ಅಂತ ನಾವು ನೋಡೋದು ಮ್ಯಾಲ. ಆದ್ರೆ ಅವರು ಭಕ್ತರು, ಶರಣರು, ಸಂತರು ನೋಡೋದು ಒಳಗೆ. ಭಕ್ತ ಕುಂಬಾರ ಸುಮ್ಮನೆ ಗಡಿಗೆ ಮಾರ್ಕೋತ ಕೂತಿದ್ದ. ಅವನಿಗೇನು ಎಲ್ಲಿ ನೋಡಿದಲ್ಲಿ ವಿಠಲ ಅನ್ಕೋತಿದ್ದ. ಒಂದು ನಾಯಿ ಬಂತು, ಅವ್ನಿಗೆ ಬುದ್ಧಿ ಕಟ್ಟಿಕೊಟ್ಟಿದ್ರು ಮನೆಯವರು. ಅವತ್ತು ಹಿಂಗೆ ಹುಣ್ಣಿಮೆ ಇಲ್ಲ, ಇವತ್ತು ಇಂಥ ಹುಣ್ಣಿಮೆ ಇತ್ತು. ಹುಣ್ಣಿಮೆಗೆ ಹೋಳಿಗೆ ಅದು ಎಲ್ಲ ಮಾಡಿ ಮ್ಯಾಲ ಒಂದು ಸ್ವಲ್ಪ ತುಪ್ಪ ತಿನ್ನಲಿ ಅಂತೇಳಿ ಒಂದು ಗಿಂಡಿ ಒಳಗೆ ತುಪ್ಪ ಹಾಕಿ ಕೊಟ್ಟಿದ್ರು ಅವ್ನ ಭಕ್ತ ಕುಂಬಾರ. ಅವ ಅದನ್ನು ತೊಗೊಂಡು ಕೂತಿದ್ದ. ಅನ್ನೋದ್ರಾಗ ನಾಯಿ ತೊಗೊಂಡು ಹೋತು. ಇವು ಬೆನ್ನು ಹತ್ತಿದಿಂದ ಭಕ್ತ ಕುಂಬಾರ ಬಡಗಿ ತೊಗೊಂಡಲ್ಲ, ಆ ತುಪ್ಪದ ಗಡಿಗೆ ತೊಗೊಂಡು. ಎಷ್ಟು ವಿಚಿತ್ರ! ಅವಂಗ ನಾಯಿ ಕಾಣಲಿಲ್ಲ, ವಿಠಲ ಕಂಡಿದ್ದದ್ರಾಗ. ಎಷ್ಟು ಆಶ್ಚರ್ಯ! ನಾವು ಒಮ್ಮೆ ವಿಠಲ್ನ್ಯಾಗ ನಾಯಿ ಕಾಣ್ತೇವೆ, ನಮಗೆ ಅವರಿಗೆ ಎಷ್ಟು ವ್ಯತ್ಯಾಸ. ಎಲ್ಲಿ ಹೋದರೂ ದೇವ್ರು ಕಾಣಂಗಿಲ್ಲ ನಮಗೆ. ಯಾಕೆ? ಮ್ಯಾಲ್ ನೋಡ್ತೀವಿ. ಆ ಭಕ್ತಿ ಭಾ ಅಂದ್ರೆ ಹೆಂಗೆ ಬರ್ತದ? ಅವರು ವಿಠಲ ಕಂಡಿದ್ದ, ಬೆನ್ನು ಹತ್ತಿದ. ಅವ ಅಂದ ನಿಲ್ಲು ವಿಠಲ ಅನ್ಕೋತ ನಾಯಿ ಬೆನ್ನು ಹತ್ತಿದ್ದ. ಎಷ್ಟು ಆಶ್ಚರ್ಯ! ಯಾಕಂದ್ರೆ ಅವ್ರಿಗೆ ಹಂಗ ಆಗಿಬಿಟ್ಟಿರ್ತದ ಒಳಗೆ. ನಮ್ಮ ಜೀವನಕ್ಕೆ ಅವ್ರ ಜೀವನಕ್ಕೆ ಭಾಳ ವ್ಯತ್ಯಾಸ ಇರ್ತದೆ. ಹಂಗ ತಿನ್ನಬೇಡ ಹೋಳಿಗೆ, ತುಪ್ಪ ತಗೊಂಡು ತಿನ್ನಂತ ಬೆನ್ನತ್ತಿದ್ದವ. ಎಷ್ಟು ಆಶ್ಚರ್ಯ!
ಅದಕ್ಕೆ ನಾರದ ಮಹರ್ಷಿಗಳು ಹೇಳ್ತಾರ, ಭಕ್ತನಿಗೆ ಜಗತ್ತೆಲ್ಲಾನೂ ಒಂದೇ, ಅದರ ಹಿಂದಿರು ದೇವರೂ ಒಂದೇ. ಆಭರಣವನ್ನ ನೋಡುವಾಗ ಭಕ್ತ ಬಂಗಾರನು ನೋಡ್ತಾನ. ಯಾವುದಿದ್ರೆ ಏನು, ಕೊಳ್ಳಾನ ಸರ ಇದ್ರೂ ಬಂಗಾರನ ಇಲ್ಲ, ಏನು ಇದ್ರೂ ಸಹಿತಿಗೆ ಅದು ಮೂಲದಲ್ಲಿ ಬಂಗಾರನ, ಅದು ಹೆಚ್ಚಲ್ಲ ಕಡಿಮೆಲ್ಲ ಬಂಗಾರದ ಕಡೆ ನೋಡಿದಾಗ. ಆದ್ರೆ ಆಭರಣಗಳ ಕಡೆ ನೋಡಿದಾಗ ಅದಕ್ಕೆ ಬೇರೆ ರೂಪ ಬರ್ತದ, ಬೇರೆ ಹೆಸರು ಬರ್ತೈತಿ. ನಾಮ ರೂಪಗಳು ಬರೋದು ಮ್ಯಾಲ್ ಅಷ್ಟ. ಮ್ಯಾಲ್ ನೋಡಿದಾಗ ಬಳಿ ಅಂತೇವಿ, ಕೈಯಾಗ ಹಾಕೊಳ್ಳೋದಕ್ಕೆ, ಕೊಳ್ಳಾಗ ಹಾಕೊಳ್ಳೋದಕ್ಕೆ ಸರ ಅಂತೇವಿ. ಮ್ಯಾಲ್ ನೋಡಿದಾಗ ಅಷ್ಟ, ರೂಪದ ಕಡೆ ನೋಡಿದೇವಿ. ಬಂಗಾರದ ಕಡೆ ನೋಡಿದೇವಿ ಅಂದ್ರೆ ಏನನ್ನೋ ಬಂಗಾರ ಅಷ್ಟೇ. ಅಂದ್ರೆ ಬಳಿ ಕರಗಿಸಿ ಬಂಗಾರ ಮಾಡಿ ಬಂಗಾರ ಅನ್ನೋದಲ್ಲ, ಬಳಿ ಇದ್ದಾಗನ ಅದು ಬಂಗಾರ ಅನ್ನೋದು, ಅದ್ರ ಹಿಂದೆ ನೋಡೋದು. ಹಿಂಗ ಭಕ್ತ ಏನು ಮಾಡ್ತಾನಂತಂದ್ರೆ, ಏನು ಜಗತ್ತದ ಇದು ದೇವರಿಂದ ಬ್ಯಾರೆ ಇಲ್ಲ. ದೇವರಿಂದ ಬ್ಯಾರೆ ಇಲ್ಲ ಅಂತಂದ್ರೆ ಸಮುದ್ರನ್ಯಾಗ ಎದ್ದು ತೆರೆಗಳೆಲ್ಲ ಸಮುದ್ರವೇ ಅಂದಾಗ ಇನ್ನು ಎಲ್ಲಿ ಹೋಗೋದು ದೇವ್ರನ್ನ ಕಾಣಕ್? ಏನು ಕಾಶಿಗೆ ಹೋಗುದು, ವಾರಣಾಸಿಗೆ ಹೋಗುದು, ಏನು ರಾಮೇಶ್ವರಕ್ಕೆ ಹೋಗುದು, ಎಲ್ಲಿ ಹೋಗುದು? ಅಡ್ಡಾಡಿ 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 ಎಲ್ಲಿ ದೇವ್ರ ಕಂಡಿಲ್ಲ ತಿವ್ ಬಂದ. ಆದ್ರೆ ನಿತ್ತಲ್ಲೇ ಭಕ್ತ ನಿತ್ತಲ್ಲಿಯೇ ವಾರಣಾಸಿ, ಭಕ್ತ ಇತ್ತಲ್ಲೇ ರಾಮೇಶ್ವರ, ಎಲ್ಲಿರ್ತಾನ ಅಲ್ಲೇ ಇರ್ತಾನ. ಹಿಂಗಾಗಿ ಅವ ಯಾರನ್ನು ದ್ವೇಷಿಸುವುದಿಲ್ಲ ಅಂತ ನಾರದ ಮಹರ್ಷಿಗಳು. ಭಕ್ತಿ ಒಮ್ಮೆ ಇಳಿತಂದ್ರೆ ಹಿಂಗೆ ಅನಿಸಿದ ಮ್ಯಾಲ ಯಾರೂ ಬ್ಯಾರೇನ ಅನಿಸ್ಲಿಲ್ಲ ಅಂದ್ರೆ ಇನ್ನು ದ್ವೇಷಿಸೋದೇನು? ಮುಳ್ಳು ನೋಡಿದ್ರೂ ದೇವ್ರ ಅನಿಸ್ತು, ಹೂವ ನೋಡಿದ್ರೂ ದೇವ್ರ ಅನಿಸ್ತು. ಅವಾಗ ಹೂ ನನಗೆ ಬೇಕು, ಮುಳ್ಳು ನನಗೆ ಬೇಡ ಅಂತ ಅನ್ಸಕ್ಕೆ ಶುರು ಆಗೋದಿಲ್ಲ. ಯಾಕೆ? ಎರಡೂ ಒಂದ ಅಷ್ಟ. ಎರಡೂ ದೇವರೇ ಅಂತ ಅವನಿಗೆ ಅನಿಸಿದ ಮ್ಯಾಲ ಅವನಿಗೆ ಮುಳ್ಳು ಇದ್ದರೆ ಏನು, ಹೂ ಇದ್ದರೆ ಏನು? ಅದಕ್ಕೆ ನಾರದ ಮಹರ್ಷಿಗಳು ಹೇಳ್ತಾರ, ಭಕ್ತರು ಹೆಂಗಿರ್ತಾರ ಅಂದ್ರೆ ಯತ್ ಪ್ರಾಪ್ಯ ನ ದ್ವೇಷ್ಟಿ, ಅವರು ದ್ವೇಷಿಸೋದಿಲ್ಲ. ಅವರ ಹೃದಯದೊಳಗೆ ದ್ವೇಷ ಅನ್ನೋ ಕಹಿ ಇಲ್ಲಾರ್ದಂಗಾಗಿಬಿಡ್ತದ. ಅವ್ರು ಹೆಂಗಿರ್ತಾರಂದ್ರೆ ಎಲ್ಲರನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರ ಅಷ್ಟೇ. ಏನರೇ ಸಿಗ್ತದಂತ ಪ್ರೀತಿಸೋದಲ್ಲ, ಸುಮ್ಮನೆ ಇವರೆಲ್ಲರೂ ದೇವನ ಸಾಕಾರ ಮೂರ್ತಿಗಳಷ್ಟೇ. ಇವರು ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ, ಎಲ್ಲರೂ ಲಿಂಗ ಸ್ವರೂಪಿಗಳೇ ಅಂತ ನೋಡಕ್ ಶುರು ಮಾಡ್ತಾರೆ. ಎಷ್ಟು ಆಶ್ಚರ್ಯನ ದ್ವೇಷ್ಟಿ. ಹಿಂಗೆ ನಾವು ಆದ್ರೆ ಅದು ಭಕ್ತಿ. ನಮ್ದು ಎಲ್ಲಿ ದಿನ 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 ಬರೀ ಇನ್ನ ಒಡ್ಕೋತ ಹೋಗ್ತೀವಿ ವಿನಃ, ಆದ್ರೆ ಎಲ್ಲಿ ನಾವು ಎಲ್ಲಾನು ಒಂದ ಅಂತ ನೋಡ್ತೀವಿ. ಮತ್ತು ದೇವ್ರನ್ನ ಹೊಡಿತೀವಿ. ಇವ ನಮ್ಮ ದೇವ್ರ, ಇವ ಬ್ಯಾರೆಯವರ ದೇವ್ರ, ಇವ ಎಕ್ಸ್ ಜಾತಿ ದೇವ್ರ, ಇವ ವಾಯ್ ಜಾತಿ ದೇವ್ರ. ದೇವರಿಗೆ ಜಾತಿ ತಂದು ಹಚ್ತೇವೆ. ಎಷ್ಟು ಆಶ್ಚರ್ಯ ನಮ್ದು. ಇನ್ನು ದೇವರಿಗೆ ಜಾತಿ ತಂದು ಹಚ್ಚಿದ ಮೇಲೆ ಇನ್ನೊಂದು ಸ್ವಲ್ಪ ಮುಂದೋಗಿ ದೇವರಿಗೆ ಪಕ್ಷ ತಂದು ಹಚ್ತೇವೆ. ಇವ ಎಕ್ಸ್ ಪಕ್ಷದ ದೇವ್ರ, ಇವ ವಾಯ್ ಪಕ್ಷದ ದೇವ್ರ. ಇನ್ನು ನಾವೇನು ಓಟ್ ಹಾಕಕ್ಕೆ ಹೋಗ್ಬೇಕೇನು ದೇವ್ರ? ಎಷ್ಟು ಆಶ್ಚರ್ಯ. ದೇವ್ರಂದ್ರೆ ಇದೆಲ್ಲ ಮನಸ್ಸಿನಿಂದ ತೆಗೆದು 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 ಶಾಂತಾಗಿ ಒಂದು ಸ್ವಲ್ಪ ಸತ್ಯವನ್ನು ನೋಡ್ಬೇಕು. ಬಯಲ ಅಂತದ. ಈಗ ಬೈಲಂತಿಲ್ಲ, ಏನದ ಬೈಲ? ಗಡಿಗೆ ನೋಡಿದ್ರೆ ಗಡಿಗ್ಯಾಗಿನ ಬೈಲ ಅಂತ ಅನಿಸ್ತದ, ಮನಿ ನೋಡಿದ್ರೆ ಮನ್ಯಾಗಿನ ಬೈಲ ಅಂತ ಅನಿಸ್ತದ. ಆದ್ರೆ ಮನಿನ ತೆಗೆದು ಬಿಟ್ರೆ ಅಂದ್ರೆ ಮನಸ್ಸಿನ ಮನಿನ ತೆಗೆದ್ರೆ ಉಳಿದೇನು? ಬೈಲ ಅಷ್ಟೇ. ಅದು ನಮ್ಮ ಮನಿ ಬೈಲ, ನಿಮ್ಮ ಮನಿ ಬೈಲ, ಗ್ವಾಡಿ ಇರ್ತಾನ ಅಷ್ಟ. ಗ್ವಾಡಿ ತೆಗೆದು ಬಿಟ್ರೆ ಕರೆ ಉಳಿದ ಯಾವುದು? ಬರೇ ಬೈಲ ಅಷ್ಟೇ. ಹಂಗ ಏನೂ ಇಲ್ಲಾರ್ದ ಬೈಲೊಳಗ, ದೇವನ ಸಮುದ್ರದೊಳಗ ಈ ತೆರೆಗಳು ಎದ್ದಾವ. ಒಂದು ದಿನ ಹೆಂಗಾಗ್ತದ ಅಂತಂದ್ರೆ ಎಲ್ಲ ತೆರೆಗಳು ಇಲ್ಲಾರ್ದಂಗ ಅಡಿಗೆ ಬಿಡ್ತಾವ. ವಿಜ್ಞಾನಿಗಳು ಹೇಳ್ತಾರ, ಬಹಳ ವಿಶೇಷವಾಗಿ ಹೇಳ್ತಾರ, ಸುಮ್ಮನೆ ನಾವು ಹಿಂದೆ ಹೋದಿವಿ ಅಂತಂದ್ರೆ ಸಾವಿರ ಕೋಟಿ ವರ್ಷಗಳ ಹಿಂದೆ ಹೋದಿವಿ ಅಂದ್ರೆ ಏನೂ ಇದ್ದಿದ್ದಿಲ್ಲ, ಎಲ್ಲ ತಣ್ಣಗಿತ್ತು. ಸೂರ್ಯ ಇದ್ದಿದ್ದಿಲ್ಲ, ನಕ್ಷತ್ರ ಇದ್ದಿದ್ದಿಲ್ಲ, ಮನುಷ್ಯ ಅಂತರೂ ಮನೆ ಬಂದ. ನೀವು ಭೂಮಿ ಇರಲಿಲ್ಲ, ಏನೂ ಇರಲಿಲ್ಲ, ಬರೇ ಬೈಲ.
ಅದರೊಳಗನ ಈ ಜಗತ್ತ ಸುಮ್ಮನೆ ಒಂದು ಕಂಪನ ಶುರುವಾತು, ವೈಬ್ರೇಷನ್, ಒಂದು ಜೋರ್ ಸೌಂಡ್ ಬಂತು. ಅದಕ್ಕೆ ಬಿಗ್ ಬ್ಯಾಂಗ್ ಅಂತ ಕರೀತಾರ. ಈಗ ಅಟಮ್ ಬಾಂಬ್ ಹಾರಿಸ್ತಿರ್ಲೆ ಹಂಗೆ ಭಾಳ ಜೋರ್ ಒಂದು ಶಬ್ದ ಬಂತು, ಜಗತ್ತಾಗಕ್ಕೆ ಶುರುವಾತು. ಆಮೇಲೆ ಯಾವಾಗೋ ಒಂದು ಕಡೆ ಸೂರ್ಯ ಬಂದ, ಆಮೇಲೆ ಭೂಮಿ ಬತ್ತು. ಭೂಮಿ ಒಳಗೆ ಹಂಗೆ ಹಗರ್ಕ ಸ್ವಲ್ಪ ನೀರು ಬತ್ತು. ನೀರು ಬರಾನ ಆಮೇಲೆ ಬೇರೆ ಬೇರೆ ಜೀವಿಗಳು ಬಂದು. ಮೊದಲು ಅಮೀಬಾ ಬಂತು. ಅಮೀಬಾ ಅಂದ್ರೆ ಅದು ಏಕಕೋಶ ಜೀವಿ, ಅದಕ್ಕೆ ರೂಪ ಇರಲಿಲ್ಲ, ಏನಿರಲಿಲ್ಲ. ಅದು ಮನ್ಸಿಗೆ ಬಂದಂಗೆ ಆಕಿತ್ತು. ಅದಕ್ಕೆ ಬಾಯಿ ಇರಲಿಲ್ಲ, ತಿತ್ತಿತ್ತು. ಕೈ ಇರಲಿಲ್ಲ, ಹಿಡಿತಿತ್ತು. ಕಾಲು ಇರಲಿಲ್ಲ, ನಡೀತಿತ್ತು. ಹೆಂಗೆ ವಿಚಾರ ಮಾಡ್ಯಾರ ನೋಡಿ. ನಾವು ಬರೀ ನಮ್ದ್ರಾಗ ಇರ್ತೇವೆ, ನಮ್ಮ ಗದ್ದ ಭಾಳ ಇರ್ತಾವ. ಅದೇ ಹೆಚ್ಚಾಗಿ ಬೇರೆ 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 ಬಂದು, ಮೊದಲು ನೀರಿನಾಗೇನು ಬಂದು, ಆಮೇಲೆ ಭೂಮಿ ಮೇಲೇನು ಬಂದು, ಕಡೀಕ್ ಬಂದವನ ಮನುಷ್ಯ ಗದ್ಲ ಹಿಡ್ಸಕ್ಕೆ ಶುರು ಮಾಡಿಬಿಟ್ಟ. ಎಲ್ಲ ಶಾಂತಿದ್ದು ಕಡೀಕ್ ಬಂದವನ ಮನುಷ್ಯ. ಎಷ್ಟು ಭೇದ ದ್ವೇಷ, ಅದು ಜೀವನವನ್ನ ಕೆಡಿಸ್ತದ. ಇಲ್ಲಿ ಏನರೇ ಭಾಳ ಗದ್ಲ ಹಿಡಿಸಿದ್ದು ಏನರೇ ಇತ್ತಂದ್ರ ಅದು ದ್ವೇಷ ಅಂತಂದ್ರ ಇವ ಅಂದ್ರ ನನಗಾಗಿ ಬರುದಿಲ್ಲ. ಏನಾಗಿ ಬರುದಿಲ್ಲ? ಅವ ಬೇರೆ ಕಡೆನ ಅದಾನ, ಇವ ಎಲ್ಲಿ ಕೂತಲ್ಲಿ ಅವಂದ ವಿಚಾರ ಮಾಡ್ತಾನ. ಅವನು ಹೆಂಗೆ ಏನು ಮಾಡಲಿ, ಏನು ಬಿಡ್ಲಿ, ಏನು ಮಾಡಲಿ, ಅವನ ಹೆಸರು ಯಾರ ತೆಗೆದ್ರ ತಾಪ, ಅವನ ಬಗ್ಗೆ ಏನರ ವಿಚಾರ ಮಾಡಿದ್ರ ತಾಪ. ಹಿಂಗೆ ಮನಸ್ಸು ಮಾಡ್ಕೊಂಡು ಕೂತೇವಿ ಅಂತಂದ್ರೆ ಈ ಜಗತ್ನ್ಯಾಗ ಏನು ನೋಡಿದ್ರಿ ನಮಗೆ ಸಮಾಧಾನ ಆಗ್ತದೆ? ಒಳಗ ಜ್ವರ ಬಂದ್ಬಿಡ್ತಂದ್ರೆ ಮುಂದೆ ಹೋಳಿಗೆ ಇಟ್ಟರ್ರಿ ಏನು ಹುಗ್ಗಿ ಇಟ್ಟರ್ರಿ? ಯಾಕೆ ಒಳಗ ಜ್ವರ ಅದಾವ. ಅದು ದ್ವೇಷ ಅನ್ನೋದು ಒಂದು ಬೆಂಕಿ ಇದ್ದಂಗ. ಮನೆಯೊಳಗಿರ್ದ ಕಿಚ್ಚು ಮನೆಯ ಸುಡದೆ ನೆರಮನೆಯ ಸುಡಬಲ್ಲುದೇ ಅಯ್ಯ. ನಮ್ಮ ಮನ್ಯಾಗ ಅವ್ರ ಮನೆ ಸುಡ್ತನಂತ ಹೇಳಿ ಇವ ತಮ್ಮ ಮನೆಗೆ ಬೆಂಕಿ ಹೆಚ್ಚಾನ. ಇದು ಬಹಳ ಆಶ್ಚರ್ಯ. ಇದು ದ್ವೇಷ ಅಂತಂದ್ರೆ ನಮ್ಮ ಹೊಟ್ಟೆಯಾಗ ಮೊದಲು ಬೆಂಕಿ ಹಾಕೋಬೇಕು, ನಮ್ಮ ಮನಸ್ಸು ಮೊದಲು ಕೆಡಿಸ್ಕೋಬೇಕು, ಆಮೇಲೆ ಅವನ್ ಏನ್ರಿ ಮಾಡಕ್ಕೆ ಓಡಾಡೋದು. ಇದಕ್ಕೇನಂತಾರ? ದ್ವೇಷ. ಇತಿಹಾಸದಾಗೆಲ್ಲ ನಾವು ನೋಡೇವಿ ಎಷ್ಟು ಭಯಾನಕ ಘಟನೆಗಳಾಗ್ಯಾವ. ನಮಗ ಸಂತರಿಗೆ ಭಾಳ ವ್ಯತ್ಯಾಸ. ಅವ್ರ ಸುತ್ತನೂ ಇಂಥ ಘಟನೆ ಆದಾಗ ಅವರು ಪ್ರತಿಕ್ರಿಯಿಸಿದ ರೀತಿನ ಬೇರೆ, ನಾವು ಪ್ರತಿಕ್ರಿಯಿಸಿದ ರೀತಿನ ಬೇರೆ. ಮಹಾಭಾರತನ್ಯಾಗ ಒಂದು ಭಾರಿ ದೊಡ್ಡ ಘಟನೆ ಆಯ್ತು, ಬಹಳ ವಿಶೇಷ. ಹೆಂಗೆ ಮನುಷ್ಯ ಯಾಕಡೆ ಹೋಗ್ತಾನೆ ಹೇಳಕ್ಕಾಗೋದಿಲ್ಲ. ಸಿಟ್ಟು ಒಳಗೆ ಬತ್ತು, ಅಥವಾ ಅದನ್ನು ನಾವು ಬೆಳೆಸಿದೇವಿ ಅಂದ್ರೆ, ಬಯಕೆಯನ್ನು ಭಾಳ ಬೆಳೆಸಿದೇವೆ ಅಂತಂದ್ರೆ, ಒಂದು ಸಲ ಆ ದ್ವೇಷವನ್ನು ಬೆಳೆಸಿದೇವೆ ಅಂತಂದ್ರೆ ಅದು ಬರೇ ನಾಶ ಮಾಡ್ತೈತೆ ವಿನಃ ಅದೇನು ಚಲೋ ಮಾಡ್ತದ ಅಂತಲ್ಲ. ಜಗತ್ತನ್ನು ಅಷ್ಟೇ ಅಲ್ಲ, ಈ ಪ್ರಕೃತಿಯನ್ನೇ ಸುಟ್ಟು ಹಾಕ್ತದೆ. ಭಾಳ ಸಿಟ್ಟಿಗೆ ಬಂದಾನ, ಭಾಳ ಕೆಟ್ಟ ಮುಖ ಮಾಡ್ಕೊಂಡಾನ ಅಂತಂದ್ರೆ ನಾವೇನು ಬೆಲ್ಲ ಹಂಚದಾನೇನು ಮಂದಿ? ಏನಿಲ್ಲ. ಅವನ ತಲೆಯಾಗ ಬರೋದು ಅಂದ್ರೆ ಏನಂದ್ರೆ ಬಡಿಯೋದು ಹೊಡಿಯೋದು, ಇಷ್ಟ ಬರೋದು ಅಷ್ಟೆ. ದ್ರೋಣಾಚಾರ್ಯ ಮತ್ತು ದೃಪದ ಮಹಾರಾಜ ಇಬ್ರು ಗೆಳೆಯರಿದ್ರು. ಗೆಳೆಯರಂದ್ರೆ ಏನು ಭಾರಿ, ಅಲ್ಲಿ ಜಾತಿ ಮತ ಪಂಥ ಶ್ರೀಮಂತಿಕೆ ಏನು ಸಂಬಂಧ ಇರೋದಿಲ್ಲ. ಒಬ್ಬರನ್ನ ನೋಡಿ ಒಬ್ಬರಿಗೆ ಖುಷಿ ಆಗ್ತಿರ್ತದ. ಒಬ್ಬರ ಗುರುಗಳ ಕಡೆ ಕಲಿತಿರ್ತಾರೆ ಇವರಿಬ್ರು. ಯಾರ್ಯಾರು? ದೃಪದ ಮಹಾರಾಜ ಮತ್ತು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಬ್ರಾಹ್ಮಣ ಇರ್ತಾನೆ, ಬ್ರಾಹ್ಮಣರ ಮನೆಯಾಗ ಹುಟ್ಟಿರ್ತಾನೆ. ದೃಪದ ಮಹಾರಾಜ ರಾಜನ ಮಗ ಇರ್ತಾನೆ, ಕ್ಷತ್ರಿಯ. ದ್ರೌಪದಿಯ ತಂದೆ ದೃಪದ ಮಹಾರಾಜ ಅಂದ್ರ ಕೇಳಿರಿಲ್? ದ್ರೌಪದಿ ಅಪ್ಪನ ಹೆಸರ ದೃಪದ ಮಹಾರಾಜ. ಅವ ಇಬ್ರು ಭಾರಿ ಗೆಳೆಯರಾಗಿ ಬೆಳೆದಿರ್ತಾರೆ. ಎಲ್ಲಿ? ಅವ್ರ ಸಾಲಿ ಕಲೆ, ಒಬ್ಬರು ಗುರುಗಳ ಕೈಯಾಗ ಸಾಲಿ ಕಲಿತಿರ್ತಾರೆ. ಇಬ್ರು ಕೂಡಿ ಮಸ್ತಾಗಿ ಬೆಳೆದಿರ್ತಾರ. ಒಂದಿನ ಬರೋದಲ್ಲ, ಎಲ್ಲ ಮುಗ್ಯಾನ ಬಿಟ್ಟು ಹೋಗೋರು ಇರ್ತಾರೆ. ಇಬ್ರದು ಸಾಲಿ ಮುಗಿತದ, ಆಮೇಲೆ ಇನ್ನು ಬಿಟ್ಟು ಮನೆಗೆ ಹೋಗೋದಿರ್ತೈತಿ. ಅವಾಗ ಅವ ದೃಪದ ಮಹಾರಾಜ ಹೇಳ್ತಾನೆ, ಏನ್ರಿ ಕಷ್ಟ ಇತ್ತಂದ್ರೆ ಬಾರಪ್ಪ ನಮ್ಮ ಕಡೆ ಅಂತ ಹೇಳ್ತಾನೆ. ಯಾಕೆ ರಾಜ ಇರ್ತಾನೆ.
ಇನ್ನು ಹೋಗಿ ದೊಡ್ಡ ರಾಜ ಆಗವ ಇರ್ತಾನ, ಸಂಪತ್ತು ಇರ್ತೈತಿ, ಎಲ್ಲ ಇರ್ತೈತಿ. ಇನ್ನೇನ್ರ ಕಷ್ಟ ಬತ್ತಂದ್ರೆ ಬಾ ನಮ್ಮ ಕಡೆ ಅಂತ ಹಿಂಗೆ ಒಂದು ಮಾತಂತ. ಮತ್ತು ಇವ ಬ್ರಾಹ್ಮಣ ಇರ್ತಾನ ಅಂದ್ರೆ ಬರೀ ಏನೂ ಇರೋದಿಲ್ಲ, ಮನಿ ಗಿನಿ ಭಾಳ ಇದು ಇರೋದಿಲ್ಲ, ಭಾಳ ಬಡತನ ಇರ್ತದ. ಆದ್ರೆ ದೋಸ್ತಿ ಒಳಗೆ ಏನು ಬಡತನ, ಶ್ರೀಮಂತಿಕೆ. ಅಲ್ಲಿ ಸುಮ್ಮನೆ ಹಂಗಾಗಿ ಮನೆಗೆ ಹೋಗ್ತಾರ. ಮುಂದೆ ಇವಂದು ಲಗ್ನ ಆಗ್ತದ, ಇವಂದು ಲಗ್ನ ಆಕೈತಿ. ಇವ ರಾಜ್ಯವನ್ನ ನಡೆಸ್ತಿರ್ತಾನೆ ದ್ರುಪದ ಮಹಾರಾಜ. ದ್ರೋಣಾಚಾರ್ಯ ಇಲ್ಲಿರ್ತಾನೆ. ಎಲ್ಲಿ? ಇವ ತನ್ನ ಮನ್ಯಾಗ ಇರ್ತಾನ. ಅದು ಸಣ್ಣ ಕುಟೀರ, ಏನೂ ಇರೋದಿಲ್ಲ, ಲಗ್ನ ಆಗಿರ್ತೈತಿ. ಮುಂದೆ ಅಶ್ವತ್ಥಾಮ ಹುಟ್ಟತಾನ. ಅವ ಯಾರಿಗೆ? ದ್ರೋಣಾಚಾರ್ಯ. ಅಶ್ವತ್ಥಾಮ ದ್ರೋಣಾಚಾರ್ಯನ ಮಗ. ಅವ ಭಾಳ ಚಂದ ಬರ್ದಾರ ಅವು ಕತಿ ಎಲ್ಲ, ಸುಮ್ಮನೆ ಕೇಳ್ಬೇಕವು. ಹೆಂಗೆ ಜಗತ್ತು ಏನಾಗ್ತದ ಅಂತ ಗೊತ್ತಾಗ್ತದ ನಮ್ಗೆ. ಅವ ಅಶ್ವತ್ಥಾಮ ಹುಟ್ಟತಾನ. ಎಷ್ಟು ಬಡತನ ಇರ್ತೈತೆ ಅಂದ್ರೆ ಒಂದು ಆಕಳ ಸೈತಿಗೆ ಇರಂಗಿಲ್ಲ ಅವ್ರ ಮನೆ. ಅವಂಗೆ ಹಸು ಆದಾಗ ಹಾಲು ಬೇಕು ಅಂತ ಅಳ್ತಿರ್ತಾನ. ಆದ್ರೆ ಹಾಲು ಕುಡ್ಸಕ್ಕೆ ಅವನ ಕಡೆ ಒಂದು ಆಕಳು ಇರಂಗಿಲ್ಲ. ಅದಕ್ಕೆ ಅವ್ರ ತಾಯಿ ಏನು ಮಾಡ್ತಿರ್ತಾಳೆ, ನೀರಿನ್ಯಾಗ ಹಿಟ್ಟು ಹಾಕಿ ಅದನ್ನು ಕುಡಿಸ್ತಿರ್ತಾಳೆ. ಅಷ್ಟು ಬಡತನ. ಆದ್ರೆ ಇವ ದ್ರುಪದ ಮಹಾರಾಜನ ಗೆಳೆಯ ಅದಾನ ಅಂತ ಗೊತ್ತಿರ್ತದೆ. ಅವಾಗ ಅವ್ರ ಮನೆಯವ್ರು ಏನಂತಾರ, ನೀವೇನು ರಾಜನ ಗೆಳೆಯ ಅದೀರಿ, ಹೋಗಿ ಯಾಕೆ ಒಂದು 4-5 ಆಕಳ ತರಬಾರ್ದು? ರಾಜ ಸಾವಿರ ಆಕಳ, ಬೇಕಾದಷ್ಟು ಸಂಪತ್ತ, ಏನೆಲ್ಲ ಐತೆ, ಅವ್ ನಿಮ್ಮ ಗೆಳೆಯ. ಮತ್ತೊಬ್ರು ಹೋಗಿ ಕೇಳಿದ್ರೆ ಮಾತು ಬೇರೆ, ನಿಮ್ಮ ಗೆಳೆಯ ಸ್ವತಃ ಇರ್ತೈತಿ, ಯಾಕೆ ಕೇಳಬಾರ್ದು ಅಂತಂದು. ಅವ ದ್ರೋಣಾಚಾರ್ಯ ಹೇಳಿದ, ಗೆಳೆತನದಾಗ ರೊಕ್ಕ ತರಬಾರ್ದು ಅಂದ. ಕೆಡ್ತೈತಿ ಗೆಳೆತನ ಐತಿ ಅಂತ ಹೇಳಿ ಏನ್ರ ಕೇಳಾಕ್ ಹೋಗಬಾರ್ದು, ಅದ್ರಲಿಂದ ಎಲ್ಲ ಕೆಡ್ತದ. ನಮ್ಗೇನು ಕಷ್ಟ ಇರ್ತೈತಿ, ನಮ್ಮ ಸುತ್ತಿರ್ಲಿ ಅಂದವ. ಆದ್ರೆ ಅವ ಮಗುವಿನ ತ್ರಾಸ ನೋಡೋಕ್ಕಾಗಲಿಲ್ಲ. ಆ ಮಗುನ ನೋಡಿ ಅವಂಗೇನು ಅನಿಸ್ತು, ಹೋಗ್ಲಿ ಬಿಡಪ್ಪ, ಒಂದು ಭೇಟಿಯಾಗಿ ಒಂದು ಆಕಳ ಭಾಳ ಬೇಡ, ಒಂದು ಆಕಳ ತಂದು ಬಿಡೋನು ಅಂತ ಅನಿಸ್ತಾವ. ತನಗಾಗಿ ಅಲ್ಲ, ಮಗುವಿನ ತ್ರಾಸ ನೋಡಿ ಅನಿಸ್ತಾನೆ ದ್ರೋಣಾಚಾರ್ಯ. ಒಳಗೆ ಅವಂಗೇನಿತ್ತು, ಗೆಳೆಯ ಅದಾನ, ಹೇಳೇ ಬಿಟ್ಟಾನ. ಆಮೇಲೆ ಈಗೇನದ, ಮಸ್ತಾಗಿ ಹೋಗಿ ಕೇಳಿಬಿಟ್ರಾತು ಅಂತ ವಾದ. ಶಾಸ್ತ್ರ ಅದು ಎಲ್ಲ ಇಬ್ಬರು ಕೂಡಿ ಓದಿದ್ರು. ನನ್ನ ರಾಜ್ಯದೊಳಗೆ ಹೋಗಿ ಆ ದ್ರುಪದ ಮಹಾರಾಜ ಕೂತಿದ್ದ ಇದರ ಮೇಲೆ, ಸಿಂಹಾಸನದ ಮೇಲೆ. ಇವ ಹೋಗಿ ಕೇಳಿದ, ನಮಸ್ಕಾರ ಮಾಡಿ, ಏನು ನಾನು ನಿಮ್ಮ ಗೆಳೆಯ ಅದೀನಿ, ಹಂಗದೀನಿ, ನನಗೊಂದು ಆಕಳ ಕೊಡು ಅಂದ. ಅವ ಪಾಪ ಇವ ಗೆಳೆಯ ಅಂತ ಹೇಳಿ ಇಟ್ಕೋಬೇಕಿಲ್ಲ ತಲೆ. ಅವ ಏನು ಮಾಡಿದ ಅಂತಂದ್ರೆ, ಭಿಕ್ಷೆ ಬಿಡಕ್ಕೆ ಬಂದೇನೋ ಅಂದ್ಬಿಟ್ಟ. ಏನೋ ಅವಾಗ ಹೇಳಿನಿ ಕೂಡಿದ್ವಿ, ನಾ ಎಲ್ಲಿ ರಾಜ, ನೀ ಎಲ್ಲಿ ಸಾಮಾನ್ಯ ಮನುಷ್ಯ, ಭೇದ ಶುರು ಆತು. ಅವ ಏನು ತಿಳ್ಕೊಂಡು ಬಂದಿದ್ದ, ಇವ ನನ್ನ ಗೆಳೆಯ. ಅವನಿಗೆ ಭಾಳ ಕೆಟ್ಟ ಅನಿಸ್ತು. ಹೆಂಗಾಗ್ಬಿಡ್ತದೆ, ನಮಗೆ ಭಾಳ ಬೇಕಾದವ್ರು ಅಸಹ್ಯ ಮಾಡಿಬಿಟ್ರೆ ಇನ್ನೂ ಸಿಟ್ಟು ಬರ್ತದೆ. ಹೊರಗಿನವ್ರಿನ್ನ ಏನ್ರ ಮಾಡಿದ್ರೆ ಅಷ್ಟು ಸಿಟ್ಟು ಬರ್ತಿರಂಗಿಲ್ಲ. ಅಗದಿ ಭಾರಿ ಗೆಳೆತನ ಅದ, ಭಾರಿ ಇದು ಅದ, ಅವರು ಏನಾರೇ ಅಸಹ್ಯ ಮಾಡಿಬಿಟ್ರಂದ್ರೆ ತಾಪ ಶುರು ಆಗಿಬಿಡ್ತದೆ. ಅದನ್ನು ತಾಪ ಏನು ಶುರು ಆತಲ್ಲ, ಒಳಗೆ ಬಿತ್ತು ಬೆಂಕಿ, ದ್ವೇಷ. ಹಂಗಾಗಿದ್ದು, ಆಯ್ತು ಬಿಡಪ್ಪ, ಇವನು ಬುದ್ಧಿನ ಎಷ್ಟ ಅಂತ ಹೇಳಿ ಕುಂದ್ರಲಿಲ್ಲವ. ಅದು ದ್ವೇಷದ ಬೆಂಕಿ ಬಿದ್ದು ಬಿಡುತ್ತೆ ಒಳಗೆ. ಹೊರಗೆ ಬಂದವನ ಪ್ರತಿಜ್ಞೆ ಮಾಡಿದ, ನಾನು ಇನ್ನು ಬಿಲ್ಲು ವಿದ್ಯೆ ಕಲ್ತ ಬಿಡ್ಬೇಕು, ಕಲಿತು ಇವನನ್ನು ಮುಗಿಸೇ ಬಿಡ್ಬೇಕಂದ. ನೋಡ್ರಿ ಎಲ್ಲಿಗೆ ಹೋಯ್ತು. ಅದು ದೊಡ್ಡ ಶಾಸ್ತ್ರ ಓದಿದ್ದ, ಭಾರಿ ತಿಳ್ಕೊಂಡಿದ್ದ. ಆದರೆ ಏನು 100 ಓದಿ 100 ಕೇಳಿದರೇನು, ಆಸೆ ಹರಿಯೋದು, ರೋಷ ಬಿಡೋದು, ಸಿಟ್ಟು ಬಿಟ್ಟಿಲ್ಲ. ಎಲ್ಲಿಗೆ ಹೋತಂದ್ರೆ ಬಿಡುದಿಲ್ಲ ಇವನಂದ. ಬ್ರಾಹ್ಮಣ ಮನೆಯೊಳಗೆ ಹುಟ್ಟಿದ್ದ, ಚಂದಗೆ ಬಿಲ್ ಹಿಡಿಯಕ್ಕೆ ಬರ್ತಿರ್ಲಿಲ್ಲ, ಬಾಣ್ ಹಿಡಿಯಕ್ಕೆ ಬರ್ತಿರ್ಲಿಲ್ಲ. ಅವ ಏನಂದ, ಇನ್ನು ಬಿಡುದಿಲ್ಲ. ಎದಕ್ಕೆ? ಸಿಟ್ಟು ಒಳಗೆ. ಇನ್ನು ನಾ ಇವನು ಮುಗಿಸುತನ ದ್ರುಪದ ಮಹಾರಾಜನ ಕಡೆ ಲಕ್ಷ ಜನ ಸೈನಿಕರು ಎಲ್ಲ, ಇವ ಒಬ್ಬನ, ಇವೇನು ಮಾಡವ ಅಂದ್ರು. ಒಳಗಿಟ್ಟು ಸಿಟ್ಟಿತ್ತಲ್ಲ, ಬಿಡಬಾರ್ದು ಇವನ ಅಂಥೇಳಿ ಪರಶುರಾಮನ ಕಡೆ ಹೋದ. ಅವನದೊಂದು ದೊಡ್ಡ ಕತಿ, ಅವನ ಕತಿ ಹೇಳ್ಕೊತ ಕೂತ್ರ ಅದೊಂದು ದೊಡ್ಡ. ಅವನ ದ್ವೇಷ ಅಂತರೂ ಬಹಳ ಆಶ್ಚರ್ಯದ ದ್ವೇಷ ಅದು.
ಅದಕ್ಕೆ ಅವನ ಕಡೆ ಹೋಗಿ ವಿನಂತಿ ಮಾಡಿ ಅಲ್ಲಿ ಬಿಲ್ಲು ವಿದ್ಯೆ ಕಲ್ತ, ನಾಶ ಮಾಡೋ ವಿದ್ಯೆ ಕಲ್ತು ಶ್ರೇಷ್ಠ ಧನುರ್ಧರನಾದ. ಅಂದ್ರೆ ಇಂದ್ರನಿಗೂ ದ್ರೋಣಾಚಾರ್ಯನ ಸೋಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಬಿಲ್ಲು ವಿದ್ಯೆ ಕಲ್ತ. ಯಾರು? ದ್ರೋಣಾಚಾರ್ಯ. ಎದ್ರ ಸಲುವಾಗಿ? ಅವ ಒಂದು ಮಾತಂದದಕ್ಕೆ ತಾಪಾಗಿ ಕಲಿತ ಮುಂದ ಪಾಂಡವರಿಗೆ ಕೌರವರಿಗೆ ಇವನ ಗುರು ಆದ ದ್ರೋಣಾಚಾರ್ಯ. ಅವ್ರಿಗೆ 10-12 ವರ್ಷ ಎಲ್ಲ ಕಲಿಸಿದ. ಅರ್ಜುನನಂತ ಶ್ರೇಷ್ಠ ಭಾರಿ ಬಿಲ್ಲು ವಿದ್ಯೆ ಮಾಡೋರ್ನ, ಭೀಮ ಮತ್ತು ದುರ್ಯೋಧನರಂಥ ಗದಾಧಾರಿಗಳನ್ನ ಎಲ್ಲ ತಯಾರು ಮಾಡಿದ. ಮಾಡಿ ಅಲ್ಲಿ ಹೆಂಗಿತ್ತಂದ್ರೆ ಕೊನೆಗೆ ಇದು ಕೇಳಬೇಕಾಗಿತ್ತಲ್ಲ, ಗುರುದಕ್ಷಿಣೆ ಅವ್ರು ಕೊಡ್ತಾರ. ಎಲ್ಲ ಕಲಿತ ಮ್ಯಾಲ ಗುರುವಿಗೆ ದಕ್ಷಿಣೆ ಕೊಡ್ತಿರ್ತಾರೆ. ಅವಾಗ ನಾವು ನಿಮಗೆ ಗುರುದಕ್ಷಿಣೆ ಕೊಡಬೇಕು, ನಿಮ್ಮಿಂದ ಕಲ್ತೇವಿ, ನಿಮಗೆ ಗುರುದಕ್ಷಿಣೆ ಕೊಡಬೇಕು, ಏನು ಕೊಡುನು ಅಂತ ಕೇಳಿದ. ಮತ್ತು ಇವನ್ ತಲೆಯಾಗ ಅದ ಇತ್ತು, ಇನ್ನ ಬಿಟ್ಟಿದ್ದೇ ಇಲ್ಲ. 20-30 ವರ್ಷ ಆಗಿತ್ತು ಅದು ಘಟನೆ ಆಗಿ. ಇನ್ನ ತಲೆಯಾಗ ಅದಕ್ಕೆ ನೀರು ಹಾಕಿ ಬೆಳೆಸಿ ಬಿಟ್ಟಿದ್ದ. ಅದು ಒಳಗ ಸಿಟ್ಟು ಪ್ರತಿಕ್ಷಣ ಮಕ್ಕೊಂಡಾಗೂ ದೃಪದ ಮಹಾರಾಜ, ಎದ್ದಾಗೂ ದೃಪದ ಮಹಾರಾಜ. ಅವನು ಬಿಡಬಾರದು ಹಿಂಗೆ ಮಾಡ್ಕೋತ ಹೋದ್ರೆ ಜೀವನ ಹೆಂಗೆ ಸಮಾಧಾನ ಆಗ್ತದೆ? ಅವಾಗ ಅವ್ರಿಗೆ ಹೇಳಿದ, ನೀವು ಏನಿಲ್ಲ, ಹೋಗಿ ಆ ದೃಪದ ಮಹಾರಾಜನ ಮೇಲೆ ಯುದ್ಧಕ್ಕೆ ಹೋಗಿ ಅವನನ್ನು ಸೆರೆ ಹಿಡಿದು ತರ್ಬೇಕು ನೀವು ಅಂತ. ಯಾಕೆ ಅವನಿಗೆ ಅಸಹ್ಯ ಮಾಡ್ಬೇಕಂತ ಇವನ್ ತಲೆಯಾಗ. ಅವನು ನನಗೆ ಅಸಹ್ಯ ಮಾಡ್ಯಾನ, ನಾ ಅವನಿಗೆ ಅಸಹ್ಯ ಮಾಡ್ತೀನಿ. ಇದ ಒಂದ ತಲೆ. ನಮ್ಮದು ಆಗೋದಿಲ್ಲ. ಯಾರು ಏನ್ರಿ ಸ್ವಲ್ಪ ಅಂದಿರ್ತಾರ, ಇವ ಎಷ್ಟು 30 ವರ್ಷದಿಂದ ಅಂದಿರ್ತಾರ, ಇನ್ನ ತಲೆಯಾಗ ಅದ. ಅವ್ರು ಹಂಗಂದ್ರು, ಅವ್ರು ಹಂಗಂದ್ರು. ಈಗ ಲಗ್ನಕ್ಕದು ಹೋಗಿರ್ತಾರ, ಅಲ್ಲಿ ಎದಕ್ಕೆ ಹೋಗೋದು ಲಗ್ನಕ್ಕೆ? ಪಾಪ ಹೊಸದಾಗಿ ಜೀವನ ಪ್ರಾರಂಭ ಮಾಡೋರು ಇರ್ತಾರ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಹೋಗೋದಿರ್ತದೆ ಲಗ್ನಕ್ಕೆ. ಮತ್ತು ಅವರು ಗದ್ಲ ಐತಿ ಅನ್ನೋದ್ರಾಗ ಒಂದು ಹೆಚ್ಚರೆ ಆಕೈತಿ, ಒಂದು ಕಡಿಮೆ ಆಕೈತಿ. ಇವ್ರಿಗೇನು ಕಡಿಮೆ ಮಾಡ್ಬೇಕಂತ ಅವ್ರದ್ದು ಇರೋದಿಲ್ಲ, ಸುಮ್ಮನೆ ಆಗಿಬಿಡ್ತದ ಅದು ಘಟನೆ ಒಳಗೆ. ಅವ್ರು ಏನೋ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರು, ಇವ್ರಿಗೆ ಸೀರೆ ಕೊಡೋದು ಇಲ್ಲ, ಅದು ಕೊಟ್ಟರು. ಇದೇನಿದು ಕಸ ಪರಿಸಿ ವರ್ಷದೈತ್ಲ ಅಂತ ಚಾಲು ಕೊಟ್ಟಾರಲ್ಲ, ಎಷ್ಟು ಚಲೋ ಐತ್ಲ ಅಂತ ಅಂದ್ಬಿಟ್ರ ಅವ್ರಿಗೂ ಆನಂದ, ನಮಗೂ ಆನಂದ. ಏನು ಅವ್ರ ಸೀರೆ ಮೇಲೆ ಇವ್ರು ಬದುಕೋದೈತಿ? ಆದ್ರೆ ಮನುಷ್ಯ ಎಷ್ಟು ಆಶ್ಚರ್ಯ. ನಮಗೆ ಬಂದರು ಕುಂಡ್ರಂದಿಲ್ಲ, ಪಾಪ ಗದ್ಲಿರ್ತದ, ಕುಂಡ್ರಂದಿಲ್ಲ ಅಂತಂದ್ರೆ ನಿಮ್ದ ಅಂತ ತಿಳ್ಕೊಂಡು ಇರ್ರಿ ಅಂತ ಅಂದಿರ್ತಾರ. ಪಾಪ ಕರೆದಿರ್ತಾರ, ಮಾಡಿರ್ತಾರ. ಅದನ್ನ ಇವ್ರು ಎಲ್ಲಿ ತನ ಒಯ್ದು ಬಿಡ್ತಾರ ಅಂತಂದ್ರೆ ಇನ್ನು ಅವ್ರ ಕಡೆ ಮುಖ ಮಾಡೋದು ಬ್ಯಾಡ. ನಾವು ಎದಕ್ಕೆ ಹೋಗ್ಯಾರ? ಲಗ್ನ ಐತೆ ಅಂತ ಹೋಗ್ಯಾರ, ಚಲೋ ಐತೆ ಅಂತ ಹೋಗ್ಯಾರ. ಬರೀ ಲಗ್ನದಾಗ ಆದ್ರೆ ಬೇರೆ, ಒಮ್ಮೆ ಹಾದವ್ರ ಕಡೆ ಹೋದಾಗ ಜಗಳ ತೆಗೆದು ಬರ್ತಾನ. ಅವ ಹಾದವ ಹೋಗೇ ಇರ್ತಾನ, ಅಲ್ಲಿ ಹೋಗಿ ಜಗಳ ತೆಗೆದು. ಇವ್ರು ಅಲ್ಲಿ ಎದಕ್ ಹೋಗಿರ್ತಾರಂದ್ರೆ ಈಗ ಟೈಮ್ ಐತಿ, ಜಗಳ ತೆಗೆದೇ ಬಿಡೋಣ ಅಂದಿರ್ತಾರೆ. ಒಮ್ಮೆ ಹಾಡ್ಯಾಡ್ಕೋತ ಅಳಾಗ ಬೈತಿರ್ತಾರ. ಎಷ್ಟು ನೋಡ್ಬೇಕದು, ಎಲ್ಲ ನೋಡುವಂಗಿರ್ತದ. ಒಳಗಿನ ತಾಪ ಹೊರಗೆ ಹಾಕ್ತಿರ್ತಾರ. ಇವ್ರೊಂದು ಹಾಡ್ಯಾಡ್ಕೊಂಡ್ ಅಳ್ತಾರ, ಅವ್ರೊಂದು ಅಳ್ತಿರ್ತಾರ. ಇರುದಿಲ್ಲ, ನಮ್ಗೆ ಹಂಗೆ ಮಾಡ್ಯಾರ ನೀವು, ಹಿಂಗೆ ಮಾಡ್ಯಾರ ನೀವು ಅಂತೇಳಿ ಇವ್ರಿಗೆ ಬೈದ ಅಳೋದು. ಅಲ್ಲಿ ಏನಾಗೈತಿ, ಮುಂದೆ ಕುಂಡ್ರಿಸ್ಯಾರ. ಭಾಳ ಚಂದ ನಡೀತಿರ್ತಾವ. ಎಲ್ಲಿ ಏನು ಮಾಡ್ತೀವಿ ಅನ್ನೋದು ಪ್ರಜ್ಞೆನೇ ಇರೋದಿಲ್ಲ. ಅದು ಮಂದಿ ಅಂತಾರೆ, ಹಿಂಗ್ಯಾಕೆ ಮಾಡತ್ತಾರ ಇವರು. ಅವ್ರಂತಾರ ಚಲೋ ಒಂದು ಧಾರಾವಾಹಿನ ನಡೆದೈತಿ ನೋಡು, ನಡಿರ್ತಾವ. ಹಿಂಗೆ ಒಮ್ಮೆ ಎಲ್ಲೆಲ್ಲಿ ಏನೇನು ಮಾಡ್ತೇವೆ ಗೊತ್ತಿಲ್ಲ. ಹಂಗೆ ದೃಪದ ಮಹಾರಾಜ ಹೇಳಿದ, ಬಿಡಬ್ಯಾಡ್ರಿ ಅವ್ರನ್ನ. ಕೌರವರು ಹೋದ್ರ ಮೊದಲ, ದುರ್ಯೋಧನ ಹೋದ. ದೃಪದ ಮಹಾರಾಜ ಭಾರಿ ಬಲಿಷ್ಠ ಇದ್ದ, ಭಾರಿ ಶಕ್ತಿವಂತ ಇದ್ದ. ಇವ್ರನ್ನ ಸೋಲಿಸಿ ಅಂಜಿಸಿ ಕಳಿಸ್ಬಿಟ್ಟ. ಆಮೇಲೆ ಪಾಂಡವರನ್ನ ಕಳಿಸಿದ್ರು. ಅದ್ರಾಗ ಅರ್ಜುನ ಇದ್ದ. ಅವನು ಬಿಲ್ಲು ವಿದ್ಯೆ, ಅವ ಇಂದ್ರನ ಮಗ. ಅರ್ಜುನ ಇಂದ್ರನ ಮಗ ಅಂತಂದ್ರೆ ಬಿಲ್ಲು ವಿದ್ಯೆ ಒಳಗ ಸರ್ವಶ್ರೇಷ್ಠ ಧನುರ್ಧಾರಿ ಅಂತ ಆಗಿದ್ದವ. ಅವ ಹೋಗಿ ಅವನನ್ನು ಸೆರೆ ಹಿಡ್ದ. ಯಾರನ್ನ? ದೃಪದ ಮಹಾರಾಜನ ಹಿಡಿದು ಒಬ್ಬ ಸಾಮಾನ್ಯ ಮನುಷ್ಯನಂಗ ಅವಂಗೆಲ್ಲ ಕಟ್ಕೊಂಡು ತಂದು ಅವನ ಮುಂದೆ ನಿಂದ್ರಿಸಿದ್ರು. ದೊಡ್ಡ ರಾಜನ್ ಅವಂಗೆ ಹಂಗಾಗಿರ್ಬೇಡ.
ತಂದು ನಿಂದ್ರಿಸಿದ್ರು. ಎಲ್ಲ ರಾಜ್ಯ ಇವ್ರು ಕಸ್ಕೊಂಡಂಗೆ ಆತ್ಲ. ರಾಜನ ಹಿಡಿದ್ರು, ಅವನ ರಾಜ್ಯವನ್ನೇ ಇವರು ಕಸ್ಕೊಂಡು ಇವನು ಬಲ್ಲೆಕ್ ತಂದು ನಿಂದ್ರಿಸಿದ್ರು. ದ್ರೋಣಾಚಾರ್ಯ ಅಂದ, ಹೆಂಗಾತೀಗ ಅಂದ. ಹೆಂಗಾತೀಗ ನಾನು ಇವನೊಳಗೆ ಬೆಂಕಿ ಬಿತ್ತವ. ಹೆಂಗೆ ಮತ್ತು ಹಿಂಗೆ ಶುರು ಆಗೋದು. ಬಿಡುವುದಿಲ್ಲ ತವ, ಬಿಡುವುದಿಲ್ಲ ತಿವ. ಅವ ಶೇರ್ ಆದ್ರೆ ಇವ ಸವಾ ಶೇರ್ ಹಾಕೋಣ. ಅವ ಅಂದ, ದ್ರೋಣಾಚಾರ್ಯ ನಿನ್ನ ಕಡೆ ಬಂದಾಗ ನನಗೆ ಒಂದು ಆಕಳನ್ನು ಕೊಟ್ಟಿಲ್ಲ ನೀ. ಈಗ ನಿಂದೆಲ್ಲ ರಾಜ್ಯ ನಂದು. ಆದ್ರೆ ನಾ ಹಂಗೆ ಮಾಡೋದಿಲ್ಲ. ನೀವೊಬ್ಬ ಗೆಳೆಯಾದಿ ಅಂತ ನಾನು ತಿಳ್ಕೊಂಡಿನಿ. ಅರ್ಧ ರಾಜ್ಯ ಕೊಡ್ತೀನಿ, ಭಿಕ್ಷೆ ತಗೊಂಡು ಹೋಗಂದ. ಮತ್ತು ಮ್ಯಾಲ ಭಿಕ್ಷೆ ತಂದ. ಸುಮ್ಮ ತಗೊಂಡು ಹೋಗಂತ ಅನ್ಲಿಲ್ಲ, ಇದು ನಿನಗೆ ಭಿಕ್ಷೆ ಕೊಟ್ಟಿನಿ ತಗೊಂಡು ಹೋಗಂದ. ಅವಂಗ ತಾಪ ಶುರುವ. ನೋಡ್ರಿ ಹೆಂಗೆ ಶುರು ಆಗ್ತದೆ. ಮನಿತನಕ ಶುರು ಆಗ್ಬಿಟ್ಟಿರ್ತಾವ. ಮುತ್ಯಾನ ಕಾಲ್ನ್ಯಾಗ ಆಗಿರ್ತಾವ. ಅವ್ರ ಮನಿ ಅಂದ್ರೆ ನಮ್ಗೆ ಆಗಿ ಬರುದಿಲ್ಲ. ಅವ್ರ ಮನಿ ಅಂದ್ರೆ ನಮ್ಗೆ ಆಗಿ ಬರುದಿಲ್ಲ. ಯಾಕೆ? ನಮ್ಮ ಮುತ್ಯಾಗ ಅವರು ಸರದ್ಕೊಂಡ್ರಂದಾರತ್ತ. ಇಷ್ಟ ಅಂದಿರ್ತಾರ. ಸರದ್ಕೊಂಡ್ರಂದಾರತ್ತ. ಅವ ಸಾಯುವಾಗ ಇವನ್ ಕಡೆ ಮಾತು ತಗೊಂಡಿರ್ತಾನೆ, ಮಗನ ಕಡೆ ಬಿಡಬೇಡ ಅವ್ರ. ನಾನು ಅವ ತನ್ನ ಮಗನ ಕಡೆ ಮಾತು ತಗೊಂಡಿರ್ತಾನೆ. ಹಿಂಗಾಗಿ ಅವ್ರ ಮನಿ ಕಡೆ ಮುಖ ಮಾಡಿದ್ರೆ ಇವಂಗ ಆಗಂಗಿಲ್ಲ, ಇವನ್ ಮನಿ ಕಡೆ ಮುಖ ಮಾಡಿದ್ರೆ ಅವನಿಗೆ ಆಗಂಗಿಲ್ಲ. ದ್ವೇಷ ಇದು ಬಿತ್ತು ಅಂದ್ರೆ ಕೆಡಿಸ್ತದ ಜೀವನವನ್ನ. ಸುಮ್ಮನೆ ಮರೆತು ಹಾರಿ ಚಲೋತೆಗೆ ಆಗಿದ್ದಾಯ್ತು. ಸಿಟ್ಟಿ ಬರುತ್ತಪ್ಪಲ್ಲ, ಒಮ್ಮೆ ಅನಿಸ್ತದ. ಆದ್ರೆ ವಿಚಾರ ಮಾಡಬೇಕು ಮನುಷ್ಯ ಒಂದಿಷ್ಟು. ಇದಕ್ಕೆ ಎಷ್ಟು ನಾ ಮಹತ್ವ ಕೊಡಬೇಕು? ಇದು ಸರಿಯೋ ತಪ್ಪು? ಆಯ್ತಪ್ಪ ಅವ್ರಂದ್ರೆ ನಮಗೆ ಆಗಿ ಬರಂಗಿಲ್ಲ ಅಂದ್ರೆ ದೂರ ಇದ್ದು ಬಿಡು. ಎಲ್ಲರ ಜೊತೆ ಕೂಡೇ ಇರ್ಬೇಕಂತ ಏನಿಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಆಗಿ ಬರೋದಿಲ್ಲ. ಇವ್ರಿಗೆ ಹೊಂದಾಣಿಕೆ ಹಾಕಿರಂಗಿಲ್ಲ. ಎಲ್ಲರೂ ನಮಗೆ ಹೊಂದಾಣಿಕೆ ಹಾಕಿರ್ತಾರೆ. ಆಗಂಗಿಲ್ಲ ಅಂತಂದ್ರೆ ದೂರ ಇರೋದು. ಆ ದೂರ ಇರೋದು ಬಿಟ್ಟು ಇವ್ರನ್ನ ಬಿಡುದೇ ಇಲ್ಲ ಅಂತ ಹಿಂಗೆ ಹೋಗ್ಬಾರ್ದು. ಯಾರನ್ನ ಯಾರು ಬಿಡುದು, ಯಾರನ್ನ ಯಾರು ಹಿಡಿದು ಇಲ್ಲಿ ಜಗತ್ತೇ. ಹಿಂಗಾಗನ ಇವಂಗ ತಾಪ ಶುರುವಾತ್. ಇವ ಹಂಗ ಬಿಡ್ತಾನೆ ನೀನು. ಇವ ದ್ರುಪದ ಮಹಾರಾಜ ಅಂದ ಪ್ರತಿಜ್ಞೆ ಮಾಡಿದ, ದ್ರೋಣಾಚಾರ್ಯರನ್ನ ಯಾರೂ ಬಿಲ್ಲ ವಿದ್ಯೆಯಲ್ಲಿ ಸೋಲಿಸ್ಲಿಕ್ಕೆ ಆಗ್ತಿರಂಗಿಲ್ಲ. ಯಾರ್ಯಾರು ಅವರಿಗೆ ಮರಣನ ಇಲ್ಲ ಅನ್ನುವಂಗಿರ್ತಾರ, ಅವ್ರನ್ನ ಹೆಂಗೆ ಸೋಲಿಸೋದಿನ್. ಆಮೇಲೆ ಭೀಷ್ಮಾಚಾರ್ಯ, ಪರಶುರಾಮ, ಕರ್ಣ, ಅರ್ಜುನ, ದ್ರೋಣಾಚಾರ್ಯ, ಇವರು 5 ಮಂದಿ. ಪರಶುರಾಮನ ಶಿಷ್ಯರು ಇವರು 3 ಮಂದಿ. ಯಾರ್ಯಾರು? ಭೀಷ್ಮ, ಕರ್ಣ ಮತ್ತು ದ್ರೋಣಾಚಾರ್ಯ. ಇವರು 3 ಮಂದಿ ಪರಶುರಾಮನ ಶ್ರೇಷ್ಠ ಶಿಷ್ಯರು. ಒಬ್ರಿಗಿಂತ ಒಬ್ರು ಭಾರಿ ಇರ್ತಾರೆ. ಇವ್ರನ್ನ ಹೆಂಗೆ ಸೋಲ್ಸೋದು? ದ್ರುಪದ ಮಹಾರಾಜಾಗ ಇವನು ಸೋಲ್ಸಕ್ಕೆ ಹಾಕಿರಂಗಿಲ್ಲ. ಇನ್ನು ಹೆಂಗೆ ಮಾಡ್ಬೇಕಿನ್ ನಾವು? ಅದಕ್ಕೆ ಅವ ಅಂದ, ಇವನು ಬಿಡಬಾರ್ದು ಅಂತ ಹೇಳಿ ಯಜ್ಞ ಮಾಡಕ್ಕೆ ಚಾಲು ಮಾಡಿದ. ಯಜ್ಞ ಅಂದ್ರೆ ಪೂಜೆ ಮಾಡೋದು, ದೇವ್ರನ್ನ ಪೂಜೆ ಮಾಡೋದು. ಎದಕ್ಕಂದ್ರೆ ನನಗೆ ಹಿಂಗೆ ಶಕ್ತಿ ಕೊಡ್ಲ, ಅವನ್ನ ನಾ ಕೊಂದು ಬಿಡ್ಬೇಕು. ಹಿಂಗೆ ಒಳಗೆ ಶುರು. ಎಷ್ಟು ಆಶ್ಚರ್ಯ! ದ್ವೇಷ. ಯಜ್ಞ ಮಾಡಿದ. ಆ ಯಜ್ಞದೊಳಗೆ ಯಜ್ಞ ಕುಂಡದಿಂದ ಆ ಯಜ್ಞ ಎದಕ್ಕೆ ಮಾಡಿದಂದ್ರೆ ನನ್ನ ಮಗ ಎಂತ ಹುಟ್ಟಬೇಕಲ್ಲ, ನನ್ನ ಮಗನಿಂದನೇ ಇವನು ಸಾವಾಗಬೇಕು ಅಂತ ಬೇಡ್ಕೊಂಡ. ದೊಡ್ಡ ಪೂಜೆ ಮಾಡಕ್ಕೆ ಶುರು ಮಾಡಿದ. ಅದನ್ನು ಎಷ್ಟೋ ದಿವಸಗಟ್ಟಲೆ ಮಾಡಿ 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 ಕಡಿಕ ಅದೇ ಯಜ್ಞ ಕುಂಡದಿಂದ ದೃಷ್ಟದ್ಯುಮ್ನ ಹೊರಗೆ ಬಂದ. ಅದೇ ಯಜ್ಞ ಕುಂಡದಿಂದ ದ್ರೌಪದಿ ಬಂದು. ಅವರಿಬ್ಬರು ಅವನ ಮಕ್ಕಳು, ದ್ರುಪದ ಮಹಾರಾಜನ ಮಕ್ಕಳು ಅವರು. ಯಾರ್ಯಾರು? ದೃಷ್ಟದ್ಯುಮ್ನ ಮತ್ತು ದ್ರುಪದ. ಅವನು ಎದಕ್ಕಂದ್ರೆ ದೃಷ್ಟದ್ಯುಮ್ನ ಹುಟ್ಟಿದ್ದೇ ದೇವರು ಬಂದು ತಥಾಸ್ತು ಅಂದ. ಇವ ಏನು ಮಾಡಲಿ ಅಂತಂದ್ರೆ ಊರು ಚಲೋ ಮಾಡಲಿ, ಇದು ಚಲೋ ಮಾಡಲಿ ಅಂತಲ್ಲ, ಅವನು ಕೊಲ್ಲಬೇಕಿವ ಅಂತ ಬೇಡ್ಕೊಂಡಿದ್ದ. ಅವ ಬೆಳೆದ. ಮುಂದೆ ದೃಷ್ಟದ್ಯುಮ್ನ ಮಹಾಭಾರತ ಯುದ್ಧದೊಳಗೆ ದೃಷ್ಟದ್ಯುಮ್ನ ಮುಂದೆ ಮಾಡಿದ್ರಿ ಇವರು ಪಾಂಡವರು. ಯಾಕೆ? ದ್ರೋಣಾಚಾರ್ಯರನ್ನ ಹಿಡಿ ಶಕ್ತಿ ಯಾರಿಗೂ ಇರಲಿಲ್ಲ. ಮುಂದೆ ದ್ರೋಣಾಚಾರ್ಯರನ್ನ ಸಾವಿಗೆ ಕಾರಣ ಆದ ದೃಷ್ಟದ್ಯುಮ್ನ. ಎಲ್ಲಿಗೆ ಹೋಯ್ತು? ಒಬ್ಬ ಶ್ರೇಷ್ಠ ಗುರು ಇಲ್ಲಾರ್ದಂಗಾಗಿತ್ತು. ಅಂದ್ರೆ ದ್ವೇಷದಿಂದ ಒಳ್ಳೇದಾಗ್ತದಂತಲ್ಲ, ಅದನ್ನು ಬಹಳ ಬೆಳೆಸಬಾರ್ದು. ಏನು ನಮ್ಗೆ ಆಗೋದಿಲ್ಲ, ಯಾರು ಆಗೋದಿಲ್ಲ ಅಂತಿರ್ತಾರಲ್ಲ, ಅವ್ರ ಬಗ್ಗೆ ವಿಚಾರ ಮಾಡೋದು ಬಿಡಬೇಕೇ ವಿನಃ ಅದನ್ನೇ ಬೆಳೆಸ್ಕೊಂಡು ಅವ್ರನ್ನ ಬಿಡುವುದಿಲ್ಲ. ಏನಾರೇ ಮಾಡಿ ಅವ್ರನ್ನ ಮುಗಿಸೇ ಬಿಡ್ತೀನಿ ಅಂತ ಆದ್ರೆ ಜೀವನ ಸುಂದರ ಆಗೋದಿಲ್ಲ. ಸುಮ್ಮನೆ ಬಂದೇವಿ ಇಲ್ಲಿ,
ಅದು ಹೃದಯದೊಳಗಿದ್ದ ಕಹಿ ಇದ್ದಂಗ. ಆದ್ರೆ ಭಕ್ತ ಹೆಂಗಿರ್ತಾನ, ನ ದ್ವೇಷ್ಟಿ, ಅವ ಇದನ್ನು ಒಂದಿಟ್ಟು ಸಮೀಪ ತಗೊಳ್ಳೋದಿಲ್ಲ. ಅದು ಎಷ್ಟು ಆಶ್ಚರ್ಯ, ಹಂಗಿರ್ತಾನ. ಬಸವಣ್ಣನವರಿಗೆ ಬೈದ್ರು, ಅವಾಗ ಒಬ್ಬರು ಬಂದು ಹೇಳಿದ್ರು, ನಿಮಗೆ ಬೈಯಾಕತ್ತಾರ ಅವರು ಅಂತಂದ್ರು. ನಿಮ್ಮ ಕಡೆ ಎಂಥ ಶಕ್ತಿ ಅದ, ನೀವು ಶಾಪ ಕೊಟ್ಟು ಬಿಟ್ರೆ ಅವ್ರು ಈಗ ಹೋಗೇ ಬಿಡ್ತಾರ. ಹಿಂಗ ಹೇಳಿದ್ರು ಅವ್ರಿಗೆ. ನೀವು ದೊಡ್ಡ ತಪಸ್ವಿಗಳದಿರಿ, ನೀ ಹಾಳಾಗಿ ಹೋಗಿಬಿಡು ಅಂದ್ರೆ ಸಾಕು, ಇದ ಕ್ಷಣ ಅವ್ರು ಹಾಳಾಗಿ ಹೋಗಿಬಿಡ್ತಾರ. ಯಾಕ, ನೀವು ತಪಸ್ವಿಗಳದಿರಿ, ಶಕ್ತಿ ಅದ ಅಂದು ಬಿಡ್ರಿ ಅಂದರು. ತಪ್ಪ ನರಸಿ ಶಿಕ್ಷಿಸುವನ್ನ ಬರ ನರರ ಕುಲಕ್ಕೆ ಹೊರಗು ಅಂದ್ರು ಬಸವಣ್ಣವ್ರು. ಅದನ್ನು ಏನರೇ ನಾ ಬಳಸಿ ಯಾರಿಗಾರೆ ಕೆಟ್ಟ ಮಾಡಿದ್ನಿ ಅಂದ್ರೆ ಕೂಡಲ ಸಂಗಮ ದೇವ ನನ್ನ ಮೂಗು ಕೊಯ್ಲಿ ಅಂದರು. ಹೆಂಗದ ಇವ್ರದು? ಏನವ್ರು ಬೈಯವ್ರು ಬೈತಾರ, ಕೊಡದೆ ಕೊಳ್ಳದೆ ಅವರಿಗೆ ಸಂತೋಷಬಹುದಾಗಿ. ಎಷ್ಟು ಚಲೋ ಹೇಳ್ತಾರೆ. ಕಾಣದ ಠಾವಿನಲ್ಲಿ ಜರೆದರೆಂದರೆ ಅದಕ್ಕೆ ಕೇಳಿ ಪರಿಣಮಿಸಬೇಕು. ಯಾಕ, ಕೊಡದೆ ಕೊಳ್ಳದೆ ಅವರಿಗೆ ಸಂತೋಷಬಹುದಾಗಿ ಮನದ ತದ್ವೇಷ ಒಳಿದು. ಎಷ್ಟು ಚಲೋ ಹೇಳ್ತಾರ ಅವ್ರು. ಮನೆಯೊಳಗಿದ್ದ ಕಿಚ್ಚು ಮನೆ ಸುಟ್ಟಲ್ಲದೆ ನೆರಮನೆಯ ಸುಡಬಹುದೇ ಅಯ್ಯ. ಎಷ್ಟು ಆಶ್ಚರ್ಯ ಇಲ್ಲ. ಅವ್ರು ಹೇಳ್ತಾರ, ಅವ್ರು ನಮ್ಗೆ ಬೈದಾರಂದ್ರೆ ಬೈಯಾಗ ಖುಷಿ ಪಟ್ರೋ ಇಲ್ಲೋ ಅಂತ ಕೇಳ್ತಾರೆ ಇವ್ರು. ಹೆಂಗಿದ್ರು ಅವ್ರು ಬೈಯಾಗ? ನಿಮಗೆ ಬೈದು ಭಾರಿ ಖುಷಿ ಒಳಗಿದ್ರಿ ಅಂತಾರೆ. ಮತ್ತು ಚಲೋ ಅಲ್ಲೇ ನನಗೆ ಬೈದು ಖುಷಿ ಪಡ್ತಾರ ಅವ್ರು. ಯಾರನ್ನಾರೇ ಖುಷಿ ಪಡಿಸ್ಬೇಕಾದ್ರೆ ಏನರ ಕೊಡಬೇಕಾಕೈತಿ, ಅಥವಾ ಅವರಿಂದ ಏನಾರೇ ಅವ್ರು ಕೊಟ್ಟದ್ದು ತಗೋಬೇಕಾಕೈತಿ. ನಾ ಅವ್ರಿಗೆ ಏನು ಕೊಟ್ಟಿಲ್ಲ, ನಾ ಏನು ತಗೊಂಡಿಲ್ಲ ಅಂದರೂ ಸಂತೋಷವಾಗಿ ಅವ್ರು ಅದಾರ ಅಂತಂದ್ರೆ ಇದಕ್ಕಿಂತ ಚಲೋ ಏನದ ಅಂತಂದ್ರು. ಹಿಂಗೆ ಭಕ್ತನ ರೀತಿ. ನಮಗೆ ಅವ್ರಿಗೆ ಎಷ್ಟು ವ್ಯತ್ಯಾಸ. ನಮ್ಮ ಜೀವನದಾಗಿನಕ್ಕಿಂತ ಕಹಿ ಘಟನೆಗಳು ಅವರಲ್ಲಿ ನಡೆದಿರ್ತಾವ, ಆದ್ರೆ ಅವರು ಸಹಜವಾಗಿ ತಗೋತಾರೆ. ಯಾಕೆ? ಎಲ್ಲರೂ ದೇವನ ಸ್ವರೂಪಗಳೇ. ಯಾರನ್ನ ದ್ವೇಷಿಸೋದು ಅಂತಾರ. ಅವನು ನೀರ, ನಾನು ನೀರ, ಸಮುದ್ರದ ತೆರೆಗಳೆಲ್ಲ ನೀರೇ. ಯಾರನ್ನ ದ್ವೇಷಿಸೋದು? ಅವರನ್ನು ದ್ವೇಷಿಸಿದ್ರೆ ದೇವ್ರನ್ನ ದ್ವೇಷಿಸಿದಂಗ ಅಂತ ಅವ್ರದು. ತುಕಾರಾಮರು ಎಂದರೆ ಯಾರಿಗಾರ ಶಾಪ ಕೊಟ್ರಿ, ಕತ್ತಿ ಮೇಲೆ ಕುಂಡ್ರಿಸಿದ್ರು, ಅವ್ರನ್ನ ತಲೆ ಬೋಳಿಸಿದ್ರು, ಕೊಳ್ಳಾಗ ಬದ್ನಿಕಾಯಿ ಇವು ಹಾರ ಹಾಕಿದ್ರು, ಅವ್ರನ್ನ ಮೆರೆಸ್ಕೋತ ಹೊಂಟಿದ್ರು. ಅವ್ರನ್ನ ಹಿಂಗೆ ಯಾರೇ ಮಾಡ್ತಾರೇನು? ಯಾರೇ ಸ್ವಲ್ಪ ಅನ್ನೋದ ತಡ ತೋಳು ಏರ್ಸೇ ಬಿಟ್ಟಿರ್ತೀವಿ ನಾವು, ನೋಡ್ಕೊಂಡ ಬಿಡುನು ಒಂದು ಕೈ ಅವ್ರನ್ನ ಅಂತೇಳಿ. ಆಗೋದಿಲ್ಲೇನು? ಅವ್ರಿಗೆ ಹಿಂಗೆ ಮಾಡಿದ್ರು ತುಕಾರಾಮರಿಗೆ. ಅವ್ರ ಮನೆಯವರು ಭಾಳ ಡೇಂಜರ್ ಇದ್ರು. ಜೀಜಾಬಾಯಿ, ಆಕಿ ಜೀಜಾಬಾಯಿ ಗೊತ್ತಾತು, ಕೈಯಾಗ ಒಂದು ಕಸಬರ್ಗಿನೇ ಹಿಡ್ಕೊಂಡು ಬಂದ್ಬಿಟ್ರು. ಏನಂತೈತಿ ನಿಮ್ಗ ಅಂತೇಳಿ ಎಲ್ಲರೂ ಅವ್ರನ್ನ ನೋಡಿದ್ದ ತಡ ದಿಕ್ಕು ತಪ್ಪಿ ಹೊಡೆದ. ಇವ್ರು ತುಕಾರಾಮರ ಸಮಾಧಾನ. ಅವರು ಅಲ್ಲಿ ಇದ್ರ ಮೇಲೆ ಕುಂಡ್ರಿಸ್ಯಾರ, ಕತ್ತಿ ಮೇಲೆ. ಆಮೇಲೆ ತಲೆ ಬೋಳ್ಸ್ಯಾರ, ಕೊಳ್ಳಾಗ ಬದ್ನಿಕಾಯಿ ಇವು ಹಾರ ಹಾಕ್ಯಾರ. ಇವ್ರು ಹೋಗ್ಬೇಕಿಲ್ಲ, ಅದ್ರಾಗ ವಿಟ್ಟಲ್ ಅನ್ಕೋತ ಹೊಂಟಾರ. ಮನಿ ಸಮೀಪ ಬರೋದಕ್ಕೆ ಅವ್ರ ಮನಿಯವ್ರಿಗೆ ಗೊತ್ತಾತು. ಗೊತ್ತಾಗನ ಅವ್ರು ಏನು ಮಾಡಿದ್ರು, ಅವ್ ಬಂದ್ಬಿಟ್ರು ಕಸಬರ್ಗಿ ತಗೊಂಡು. ಊರಿಗೆ ಗೊತ್ತಿತ್ತು ಅವ್ರು ಹೆಂಗದಾರ ಅಂತೇಳಿ. ಇವ್ರು ಬಂದಾರನ ತಡ ಮೆರವಣಿಗೆ ಯಾರ್ಯಾರು ಬಂದಿದ್ರು ದಿಕ್ಕು ತಪ್ಪಿ ಓಡಿ ಹೋದ್ರು. ಉಳ್ದದ ಕತ್ತಿ ತುಕಾರಾಮ ಇಬ್ರ. ಬಂದವರು ತುಕಾರಾಮ್ಗ ಒಂದು ಬಿಟ್ರು. ತಿಳಿಯಂಗಿಲ್ಲೇನು ನಿನಗೆ ಅವ್ರಿಗೆ ಹೇಳಾಕ? ಹೆಂಗ ಕುಂಡ್ರಿಸ್ಯಾರ, ಏನು ಮಾಡ್ಯಾರ ಅಂದ್ರು. ಅವ್ರಂದ್ರು, ಅವ್ರಿಗೆ ಯಾಕೆ ಬೈತಿ ಅಂದ್ರು. ತುಕಾರಾಮ್ರು ಅಂತ ಹೊತ್ನ್ಯಾಗ ಬೈಲಾರ್ದ ಏನು ಮಾಡ್ಯಾರ? ಅವ್ರಂದ್ರು, ಅವ್ರಿಗೆ ಯಾಕೆ ಬೈತಿ, ಪಾಪ ಇಲ್ಲಿದ್ ನಡ್ಕೋತ ಬರೋದಾಕೈತ. ಕತ್ತಿ ಮೇಲೆ ಕುಂಡ್ರಿಸಿ ಮನಿ ತನಕ ಕುಂಡ್ರಿಸಿ ಬಿಟ್ಟಾರ. ವಿಚಾರ ಮಾಡೋ ರೀತಿ. ಮೊನ್ನೆ ನೀ ಅಂತಿದ್ದಿ ಮನ್ಯಾಗ ಕಾಯಿಪಲ್ಯ ಇಲ್ಲ ಅಂತೇಳಿ ಕೊಳ್ಳಾಗ ಬದ್ನಿಕಾಯಿ ಅದು ಹಾಕ್ಯಾರ. ಮತ್ತಿನ್ನು ಕಟಿಂಗ್ ಮಾಡಾಕ ರೊಕ್ಕ ಹೊಕ್ಕಿದ್ದು ತಲೆ ಬೋಳಿಸ್ಯಾರ. ಇಟ್ಟು ಸಹಾಯ ಮಾಡಿದವ್ರು ಅವ್ರು ವಿಠಲ ಅಲ್ಲೇನೊಂದು ಹೆಂಗದ ಆಶ್ಚರ್ಯ. ವಿಠಲ ಅವರು ಎಷ್ಟು ಮಜಾ ಅದ ಇದು ಅಂದ್ರೆ, ನಾವು ಸ್ವಲ್ಪ ಭಾಳ ಬೆಳೆಸಬಾರ್ದು ಅದನ್ನು. ನಾವು ಎಂತೆಂಥ ಸಣ್ಣದಕ್ಕೆ ಗದ್ದಲ ಹಿಡ್ಸ್ಕೊಂಡ್ ಕುಂದಿರ್ತೇವೆ. ಇಲ್ಲಿ ಹೇಳ್ತಾರ, ಭಕ್ತ ಹೆಂಗಿರ್ತಾನ, ನ ದ್ವೇಷ್ಟಿ. ಅವನೊಳಗೆ ಹಿಂಗೆ ದ್ವೇಷ ಮಾಡಬೇಕು ಅನ್ನೋದೇ ಇರುವುದಿಲ್ಲ.
ಅವ ಭಕ್ತ. ಅದು ಬಹಳ ವಿಶೇಷ. ಯಾರು ಬೇಕಾದವ್ರ ಘಟನೆ ನೋಡಿದ್ರು ಸಹಿತಿಗೆ ಹಿಂಗ ಭಕ್ತರ ಘಟನೆ ಹಂಗ ಅವರು ಬದುಕ್ತಾರ, ಹಂಗ ಆಗೇ ಬಿಡ್ತಾರ ಅವ್ರು. ಅವರಿಗೆ ಹಂಗ ಮಾಡ್ಲಾರ್ದಂಗ ಆಗಿಬಿಡ್ತದ. ಹಂಗ ನಾವು ಮನೆ ಒಳಗ ಭಕ್ತರಾಗಿರಬೇಕು ಅಂತ ನಾರದ ಮಹರ್ಷಿ. ಮನಿ ಒಳಗ ಊರೊಳಗ ಸಣ್ಣ ಸಣ್ಣ ವಿಷಯಕ್ಕೆ ಎದುರಾಗರೆ ತಂದು ಹಚ್ಚಿ ಗದ್ಲ ಮಾಡಿ ಆದಷ್ಟು ಶಾಂತ ಆಗಾಕ ನೋಡಬೇಕೇ ವಿನಃ ಗದ್ಲ ಮಾಡಾಕ ನೋಡಬಾರ್ದು. ಅದರ ಅರ್ಥ ಎಲ್ಲರ ಜೊತೆ ಕೂಡೇ ಇರ್ಬೇಕಂತಲ್ಲ ಅವ್ರು ಹೇಳೋದು. ಆಗ್ಲಾರ್ದವ್ರಿದ್ರೆ ದೂರ ಇದ್ದು ಬಿಡಬೇಕೇ ವಿನಃ ಅವರೊಂದಿಗೆ ಜಗಳಕ್ಕೆ ಇಳಿದು ಅಲ್ಲ. ಎಷ್ಟು ವಿಶೇಷ ಇಲ್ಲ ಇದು. ಹಂಗೆ ನಾವು ಒಂದಿಟ್ಟು ಪ್ರಯತ್ನ ಮಾಡಿ ನೋಡೋದು. ಏನರೇ ಮನಸ್ಸಿನಾಗ ಇತ್ತಂದ್ರೆ ಯಾರ ಬಗ್ಗೆ ರೇ ಆದಷ್ಟು ಅದನ್ನು ಅಳಕಿಸ್ಬಿಡೋದು, ಅದನ್ನು ಪೋಷಿಸೋದಲ್ಲ. ನೀರು ಹಾಕಿ ಮಾಡಿ ಮತ್ತೆ ಮ್ಯಾಲ ನೆನಪು ಮಾಡಿಕೊಂಡು ಅದನ್ನೇ ವಿಚಾರ ಮಾಡಿ ಹಿಂಗಂದಾರ ಇವ್ರು, ಹಿಂಗಂದಾರ ಇವ್ರು, ಹಿಂಗಂದಾರ ಅಂದ್ರೆ ಅವ್ರಿಗೆ ಕೆಟ್ಟ ಆಗೋದಿಲ್ಲ. ಮನೆಯೊಳಗಿರ್ದ ಕಿಚ್ಚು ಮನೆಯ ಸುಡ್ತಲ್ಲದೆ ನೆರಮನೆಯ ಸುಡೋದಿಲ್ಲ ಅಂತ ಹೇಳಿದ್ರು. ನ ದ್ವೇಷ್ಟಿ ನ ರಮತೆ ನ ಉತ್ಸಾಹಿ ಭವತಿ. ಅವ ಹಿಂಗಿರ್ತಾನ ಭಕ್ತ. ಮತ್ತೆ ಹೆಂಗಿರ್ತಾನ ಭಕ್ತ? ಬರೀ ಭಕ್ತನ ಲಕ್ಷಣ ಹೇಳತ್ತಾರ ಅವ್ರು. ಎಷ್ಟು ವಿಶೇಷದ ನಾವೇ ತಿಳ್ಕೊಂಡು ಬಿಡೋದು. ನಾವು ದ್ವೇಷಿಸಿದೇವಿ ಅಂದ್ರೆ ಭಕ್ತರು ಅಲ್ಲ. ನಾವು ಭಾಳ ಭೇದ ಮಾಡಕ್ಕೆ ಶುರು ಮಾಡಿದೇವಿ ಅಂದ್ರೆ ಭಕ್ತರು ಅಲ್ಲ. ಇನ್ನ ಭಕ್ತಿ ನಮ್ಮೊಳಗೆ ಇಳಿದಿಲ್ಲ ಅಂತ ಅರ್ಥ. ಬರೀ ನಾವು ಶ್ರೇಷ್ಠ ಭಕ್ತರು ಅಂತ ಬರ್ಕೊಂಡ್ರೆ ನಡೀದಿಲ್ಲ. ಒಳಗಿಂತ ಸದ್ಗುಣಗಳು ಬರಬೇಕಾಗ್ತಾವಂತ ನಾರದ ಮಹರ್ಷಿಗಳು. ಅವಾಗ ಮುಂದೆ ಹೇಳ್ತಾರ, ಯಜ್ ಜ್ಞಾತ್ವಾ ಮತ್ತೋ ಭವತಿ ಸ್ತಬ್ಧ ಭವತಿ ಆತ್ಮಾರಾಮೋ ಭವತಿ. ಮತ್ತ ಇಷ್ಟ ಅಲ್ಲ, ಅವನು ಮತ್ತೆ 3 ಲಕ್ಷಣದ ಹೇಳ್ತೀನಿ ಕೇಳು ಅಂತಂದ್ರು. ಇದು 8ನೇ ಸೂತ್ರನೇ. ಯತ್ ಜ್ಞಾತ್ವಾ ಮತ್ತೋ ಭವತಿ ಸ್ತಬ್ಧ ಭವತಿ, ಆಮೇಲೆ ಆತ್ಮಾರಾಮೋ ಭವತಿ. ಮತ್ತೆ ಹಿಂಗಾಗ್ತಾನೆ ನೋಡಪ್ಪ ಭಕ್ತ. ಹಂಗಂದ್ರೆ ಏನು? ಇವತ್ತಲ್ಲ, ಅದು ನಾಳೆ. ಮತ್ತು ಚಲೋ ಎಲ್ಲ ಇದು ನಾರದ ಮಹರ್ಷಿಗಳು. ಇದ್ರಾಗ ಏನು ಯಾವ ಜಾತಿ ಬಗ್ಗೆ ಇಲ್ಲ, ಯಾವ ಪಕ್ಷದ ಬಗ್ಗೆ ಇಲ್ಲ, ಅಥವಾ ಭಾಳ ಧ್ಯಾನ ಮಾಡಬೇಕತ್ತಿಲ್ಲ, ಏನಿಲ್ಲ. ಹಿಂಗೆ ಬದುಕಬೇಕಷ್ಟೇ. ಯಾಕೆ ಎಲ್ಲ ದೇವಂದದ. ನಾವು ಬಂದೇವಿಲ್ಲಿ ಅವನ ಸಾಗರದೊಳಗೆ, ಮತ್ತು ಅಡಗವ್ರದೇವಿ. ಆದ್ರೆ ಚಂದ ಇದ್ದು ಹೋಗಬೇಕು ಅಂತ ಅವ್ರದ್ದು. ಇದೇ ಭಕ್ತಿ. ಇದಕ್ಕೇನಂತಾರ? ಭಕ್ತಿ ಶಾಸ್ತ್ರ. ಶಾಸ್ತ್ರ ಹೇಳಕತ್ರ ನಿಮ್ಗೆ ಹೆಂಗೆ ಹಿಡಿಸ್ತದೋ ಬಿಡ್ತದೋ, ಒಟ್ಟು ನಿಮ್ಗಂತರೂ ಅನಿವಾರ್ಯ ಐತಿ ಕೇಳಬೇಕು ನೀವು. ಮತ್ತು ನಾಳೆ ಬರ್ರಿ. ಎಲ್ಲರಿಗೂ ನಮಸ್ಕಾರ.